ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಹಿಂದಿನ ಸಂಚಿಕೆಗಳಲ್ಲಿ 2012ರ PU ಉಪನ್ಯಾಸಕ ನೇಮಕಾತಿಗೆ ಸಂಬಂಧಪಟ್ಟಂತೆ ಪತ್ರಿಕೆ 1ರ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ವಿ. ಅದರಲ್ಲಿ ಈಗಾಗಲೇ 100 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ. ಇನ್ನು ಮಿಕ್ಕಿರುವಂತಹ 50 ಪ್ರಶ್ನೆಗೆ ಉತ್ತರವನ್ನು ಇವತ್ತಿನ ಸಂಚಿಕೆಯಲ್ಲಿ ಕಂಡುಕೊಳ್ಳೋಣ. ಓಕೆನಾ, ಶುರು ಮಾಡೋಣ. ಹಾಗಿದ್ರೆ 101ನೇ ಪ್ರಶ್ನೆ, ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟ ಇತಿಹಾಸದಲ್ಲಿ ಪ್ರಸಿದ್ಧವಾಗಿರುವಂತಹ ಈಸೂರು ಇರುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ಬಳ್ಳಾರಿ, ಆಪ್ಷನ್ 2 ಬಿಜಾಪುರ, ಆಪ್ಷನ್ 3 ಚಿಕ್ಕಮಗಳೂರು, ಆಪ್ಷನ್ 4 ಶಿವಮೊಗ್ಗ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು, ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಈಸೂರು ಗ್ರಾಮ ಕಂಡುಬರುತ್ತೆ. ಇನ್ನು ಈ ಊರಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ, ಎಲ್ಲರಿಗೂ ಗೊತ್ತಿರುವಂತಹ ಊರು ಇದು ಈಸೂರು. ಅಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಸ್ವತಂತ್ರ ಚಳವಳಿಯಲ್ಲಿ ಇಡೀ ಊರಿಗೂರೇ ಭಾಗವಹಿಸಿತ್ತು. ಗಾಂಧೀಜಿಯವರು ಬ್ರಿಟಿಷರ್ನ ಓಡಿಸ್ಬೇಕು ಅಂತ ಉಪವಾಸಗಳನ್ನ ಮಾಡ್ತಾರೆ, ಸತ್ಯಾಗ್ರಹಗಳನ್ನ ಮಾಡ್ತಾರೆ, ದಂಡಯಾತ್ರೆಗಳನ್ನೆಲ್ಲ ಮಾಡ್ತಾರೆ. ಯಾವುದು ಫಲ ಕೊಡೋದೇ ಇಲ್ಲ. ಕೊನೆಗೆ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ, ಭಾರತ ಬಿಟ್ಟು ತೊಲಗಿ ಅಂತ. ನೋಡಿ, ನಮ್ಮ ದೇಶದ ನಾಯಕರು ಈ ಥರ ಒಂದು ಕರೆ ಕೊಟ್ಟಿದ್ದಾರೆ, ಒಂದು ಘೋಷಣೆಯನ್ನು ಮೊಳಗಿಸಿದ್ದಾರೆ ಅನ್ನೋ ಕಾರಣಕ್ಕೆ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಈಸೂರು ಅನ್ನೋ ಗ್ರಾಮದಲ್ಲಿ ಇಡೀ ಊರಿಗೂರೇ ಎಲ್ಲರೂ ಸಹ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಎಲ್ಲರೂ ಅಂತಂದ್ರೆ ಗಂಡು ಹೆಣ್ಣು ಮಕ್ಕಳು ಮರಿ ಅಂತ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಾಗಿ ನಾಯಕತ್ವನೇ ಇಲ್ದಲೇನೆ ಮಾಡಿರೋಂತಹ ಒಂದು ಹೋರಾಟ ಈ ಈಸೂರಲ್ಲಿ ನಡೆದಿರುವಂಥದ್ದು. ಯಾವುದೇ ಕಲಹ ಇಲ್ದಂಗೆ ಬಹಳ ತಾಳ್ಮೆಯಿಂದನೇ ಚಳುವಳಿಯನ್ನ ಮಾಡ್ಕೊಂತ ಬಂದಿರೋ ಈಸೂರು ಜನತೆ ಆ ಗ್ರಾಮದಲ್ಲಿ ಮೆರವಣಿಗೆಯನ್ನು ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ಕೊಡೋದಿಲ್ಲ ಅಂತ ಧಿಕ್ಕಾರವನ್ನ ಮಾಡ್ತಾರೆ. ಹಾಗೆ ಸರ್ಕಾರಿ ಕಚೇರಿಗಳನ್ನ, ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಸಹ ಧಿಕ್ಕರಿಸ್ತಾರೆ. ಈ ಥರ ಎಲ್ಲವನ್ನ ಧಿಕ್ಕಾರ ಮಾಡಿಬಿಟ್ಟು ಮುಂದೆ ಏನು ಮಾಡ್ತಾರೆ ಅಂತಂದರೆ, ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಅಂತ ಘೋಷಣೆ ಮಾಡ್ಕೊತಾರೆ. ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಹಳ್ಳಿ ಅಂತ ಕರ್ಸ್ಕೊಂಡಿತ್ತು ಯಾವುದು ಅಂದರೆ ಅದು ಈಸೂರು. ಮುಂದೇನಾಯಿತು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಬ್ರಿಟಿಷ್ ಅಧಿಕಾರಿಗಳು ಆ ಹಳ್ಳಿಗೆ ಹೋಗ್ತಾರೆ, ಪೊಲೀಸರು ಆ ಒಗ್ಗಟ್ಟನ್ನು, ಪ್ರತಿಭಟನೆಯನ್ನು ಮುರಿಬೇಕು ಅಂದ್ಬಿಟ್ಟು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ, ಮತ್ತು ಗುಂಡನ್ನು ಹಾರಿಸ್ತಾರೆ. ಪಾಪ ಇಲ್ಲಿವರೆಗೂ ಆ ಜನತೆ, ಈಸೂರಿನ ಜನತೆ ಬಹಳ ತಾಳ್ಮೆಯಿಂದನೇ ಪ್ರತಿಭಟನೆ ಮಾಡ್ತಾ ಇದ್ರು. ಯಾವುದೇ ರೀತಿಯಾದಂಥ ಕಲಹ ಮಾಡ್ಕೊತಾ ಇರಲಿಲ್ಲ. ಆದರೆ ಯಾವಾಗ ಈ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಿದ್ರು, ಆವಾಗ ಇವರ ಆವೇಶ ಹೆಚ್ಚಾಯಿತು. ನಮ್ಮ ಮೇಲೆ ಇವ್ರು ಕೈ ಮಾಡ್ತಾ ಇದ್ದಾರಲ್ಲ ಅಂತ ಉದ್ವೇಗಕ್ಕೆ ಒಳಗಾಗಿ ಅವ್ರ ಮೇಲೆ ಇವ್ರು ಕೈ ಮಾಡ್ತಾರೆ. ಅಂದರೆ ಅಲ್ಲಿ ಪೊಲೀಸರ ಹತ್ಯೆ ಆಗುತ್ತೆ. ಈ ಹಳ್ಳಿ ಜನಗಳು ಬ್ರಿಟಿಷ್ ಅಧಿಕಾರಿಗಳನ್ನ ಕೊಂದ್ರು ಅಂತಂದ್ರೆ ಈ ಸರ್ಕಾರ ಸುಮ್ಮನೆ ಬಿಡುತ್ತಾ? ಇಲ್ಲ. ಮತ್ತಷ್ಟು ಜನ ಪೊಲೀಸರನ್ನ ಆ ಹಳ್ಳಿಗೆ ಕಳಿಸಿ ಆ ಊರೇ ಲೂಟಿಯನ್ನ ಮಾಡಿಸ್ಬಿಡುತ್ತೆ. ಊರಲ್ಲಿರುವಂತಹ ಎಲ್ಲಾ ಮನೆಗಳನ್ನ ಲೂಟಿ ಮಾಡಿಸ್ತಾರೆ. ಆಮೇಲೆ ಈ ಊರಿನ ಕೆಲ ಗ್ರಾಮಸ್ಥರು ನಮ್ಮ ಕಂಪನಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ, ಬಂಡಾಯ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಸುಮಾರು 50 ಮಂದಿ ಜನರನ್ನ ಜೈಲಿಗೆ ಕಳಿಸ್ತಾರೆ. ಇದಾದ್ಮೇಲೆ ಕೋರ್ಟು, ಕೇಸು, ಗಡಿಪಾರು ಈ ತರ ಇನ್ನೂ ಏನೇನೋ ನಡೆಯುತ್ತೆ. ಆದ್ರೂ ಸಹ ನಮ್ಮ ಕರ್ನಾಟಕದಲ್ಲಿ ಸ್ವತಂತ್ರ ಹಳ್ಳಿ ಅಂತ ಘೋಷಣೆ ಮಾಡಿತ್ತು ಯಾವುದು ಅಂದ್ರೆ ಈ ಈಸೂರು. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಲ್ಲಿರುವಂತಹ ಈಸೂರು ಗ್ರಾಮ ಕರ್ನಾಟಕದ ಸ್ವತಂತ್ರ ಹಳ್ಳಿಯನ್ನು ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 102ನೇ ಪ್ರಶ್ನೆ, ಬ್ರಿಟಿಷರ ಅಧೀನವಾಗಿದ್ದ ಕೊಡಗಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ ಪ್ರಮುಖರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 ಕಲ್ಯಾಣ ಸ್ವಾಮಿ, ಆಪ್ಷನ್ 2 ಹಲಗಲಿ ವೇಡರು, ಆಪ್ಷನ್ 3 ರಾಜ ವೆಂಕಟಪ್ಪ, ಆಪ್ಷನ್ 4 ಕಯ್ಯೂರಿನ ವೀರರು. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಕಲ್ಯಾಣ ಸ್ವಾಮಿ. ಈ ಕಲ್ಯಾಣ ಸ್ವಾಮಿಯವರು ಕೊಡಗಿನ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಹೋರಾಟವನ್ನು ನಡೆಸಿದಂತಹ ಒಬ್ಬ ಪ್ರಮುಖ ವ್ಯಕ್ತಿ ಅಂತ ಕರೆಸ್ಕೊಂತಾರೆ. ನಮಗೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಒಟ್ಟಾಗಿ 1857ರಲ್ಲಿ ಒಂದು ಸಿಪಾಯಿ ದಂಗೆ ಮಾಡಿದ್ರು ಅಂತ ನೆನಪಿದೆ ಅಲ್ವಾ? ಆದರೆ ಅದಕ್ಕೂ ಮುಂಚೆ 20 ವರ್ಷಗಳ ಹಿಂದೆನೇ ಈ ಕೊಡಗಿನಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ಹೋಗಿ ಅನ್ನೋ ಒಂದು ಕೂಗು ಕೇಳಿಸಿತ್ತು. ಅದೇ ಅಮರಸೂಳ್ಯ ಸ್ವತಂತ್ರ ಹೋರಾಟ ಅಂತ. ಏನಕ್ಕೋಸ್ಕರ ಯುದ್ಧ ನಡೀತು ಅಂತ ಅಂದರೆ, ಬ್ರಿಟಿಷರು ಕೊಡಗನ್ನು ಅತಿಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಚಿಕ್ಕವೀರ ರಾಜೇಂದ್ರ ಪಟ್ಟದಲ್ಲಿದ್ರಲ್ವಾ, ಅವ್ರನ್ನ ಕೆಳಗಡೆ ಇಳಿಸ್ಬಿಟ್ಟು ಕೊಡಗನ್ನ ತನ್ನ ಅಧೀನಕ್ಕೆ ತಗೊಂಡ್ಬಿಟ್ಟಿದ್ರು ಯಾರು? ಬ್ರಿಟಿಷರು. ಆಮೇಲೆ ತನ್ನ ಸುಪರ್ದಿಗೆ ಬಂದಿರುವಂತಹ ಈ ಕೊಡಗನ್ನ, ಅಲ್ಲಿರುವಂತಹ ಪ್ರದೇಶಗಳನ್ನ ತನಗೆ ಹೆಂಗ್ ಬೇಕೋ ಹಾಗೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಸೇರಿಸ್ತಾ ಹೋದ್ರು. ಇದರಿಂದ ಈ ಕೊಡಗಿನ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದ್ಕೊಂಡಿರುವಂತಹ ಪ್ರದೇಶಗಳಿಗೆ ತುಂಬಾನೇ ಹೊಡೆತ ಬೀಳುತ್ತೆ. ಹಾಗೆ ಹೆಚ್ಚಿಗೆ ಕಂದಾಯವನ್ನು ಸಹ ಹೇರ್ತಿದ್ರಲ್ಲ, ಅದು ಜನಗಳ ಮೇಲೆ ತುಂಬಾ ಹೊರೆ ಅಂತ ಅನ್ಸುತ್ತೆ. ಇದರಿಂದ ಜನಗಳು ರೊಚ್ಚಿಗೆ ಹೇಳ್ತಾರೆ. ಯಾವಾಗ ಟಿಪ್ಪು ಸುಲ್ತಾನ್ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣ ಹೊಂದಲಿ, ಈ ಒಂದು ಕೊಡಗು ಪ್ರದೇಶ ಸಂಪೂರ್ಣವಾಗಿ ಬ್ರಿಟಿಷರ ವಶ ಆಗುತ್ತಲ್ಲ, ಆಗ ತುಂಬಾನೇ ಜನಗಳಿಗೆ ಒಂದು ಅಸಹಾಯಕತೆ ಉಂಟಾಗುತ್ತೆ. ಅಲ್ಲಿ ಹುಟ್ಕೊಂಡವರೇ ಈ ಕಲ್ಯಾಣ ಸ್ವಾಮಿ. ಬ್ರಿಟಿಷ್ ಅಧಿಕಾರಿಗಳ ಅರಾಜಕತೆಯ ವಿರುದ್ಧ ಸಿಡಿದೆದ್ದು ಅಲ್ಲಿನ ಜನಗಳನ್ನ ಹುರಿದುಂಬಿಸ್ಕೊಂತ ಯುದ್ಧಕ್ಕೆ ಅಂದ್ರೆ ಹೋರಾಟಕ್ಕೆ ಪ್ರೇರೇಪಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಕಲ್ಯಾಣ ಸ್ವಾಮಿ. ಬ್ರಿಟಿಷರ ವಿರುದ್ಧ ಕಣ್ಮರೆಯಾಕೊಂಡೇನೆ ಅಂದ್ರೆ ಅಡಗಿಕೊಂಡೇನೆ ಇವರು ಹೋರಾಟಗಳನ್ನ ಮಾಡ್ತಾ ಇದ್ರು. ಕೊನೆಗೆ ಬ್ರಿಟಿಷರ ಕೈಗೆ ಸಿಕ್ಬಿದ್ದು ಶಿಕ್ಷೆಗೂ ಸಹ ಒಳಗಾಗ್ತಾರೆ. ಒಟ್ಟಾರೆ ನಮ್ಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮುಂಚೆನೆ ನಡೆದಂತಹ ಒಂದು ಹೋರಾಟ ಈ ಕೊಡಗಿನ ಸ್ವಾತಂತ್ರ್ಯ ಹೋರಾಟ. ಇಲ್ಲಿ ಪ್ರಮುಖವಾದಂತಹ ವ್ಯಕ್ತಿ ಈ ಕಲ್ಯಾಣ ಸ್ವಾಮಿ.
ಮಿಕ್ಕಿರುವಂಥ ಆಪ್ಷನ್ಸ್ಗಳನ್ನ ನೋಡಿ. ಇದು ಆಲ್ಮೋಸ್ಟ್ ಎಲ್ಲ ಸ್ವತಂತ್ರಕ್ಕೆ ಸಂಬಂಧಪಟ್ಟಿರುವಂತಹ ಹೋರಾಟಗಳೇನೇನೆ. ಹಲಗಲಿಯ ಬೇಡರು, ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಧೋಳ ತಾಲೂಕಿನಲ್ಲಿರುವಂತಹ ಹಲಗಲಿ ಅನ್ನೋ ಒಂದು ಗ್ರಾಮ. ಯಾವ ರೀತಿ ಈಸೂರಿನ ಜನರು ಇಡೀ ಹಳ್ಳಿನೇ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ಮಾಡ್ತೋ, ಅದೇ ಥರದಲ್ಲಿ ಈ ಹಲಗಲಿ ಅನ್ನೋ ಗ್ರಾಮದಲ್ಲೂ ಸಹ ಬ್ರಿಟಿಷರ ವಿರುದ್ಧ ಇಡೀ ಹಳ್ಳಿನೇ ಪ್ರತಿಭಟನೆ ಮಾಡುತ್ತೆ. ಏನಕ್ಕೋಸ್ಕರ ಅಂತ ಅಂದರೆ ನೋಡಿ, ಇಲ್ಲಿ ಸಿಪಾಯಿ ದಂಗೆ ಆದಮೇಲೆ ಬ್ರಿಟಿಷರು ಒಂದು ಕಾಯ್ದೆನ ತೊಗೊಂಡ್ಬರ್ತಾರೆ. ನಮ್ಮ ಭಾರತೀಯ ವೀರರ ಹತ್ರ ಯಾವುದೇ ರೀತಿಯಾದಂಥ ಶಸ್ತ್ರಾಸ್ತ್ರ ಇರಬಾರ್ದು ಅಂತ ನಿಶಸ್ತ್ರೀಕರಣ ಕಾಯ್ದೆನ ಜಾರಿಗೆ ತಗೊಂಡ್ಬರ್ತಾರೆ. ಬೇಡ ಜನಾಂಗದಲ್ಲಿ ಈ ಶಸ್ತ್ರಾಸ್ತ್ರಗಳು ತುಂಬಾನೇ ಮುಖ್ಯ ಅಂತ ಅನ್ಸ್ಕೊಳ್ತವೆ ಅಲ್ವಾ, ಅವರಿಗೆ ದೇವ್ರ ಸಮಾನ ಅದು. ಹಾಗಾಗಿ ಇವರು ನಾವು ನಮ್ಮ ಆಯುಧವನ್ನ ಬಿಡೋದಿಲ್ಲ, ಅದು ನಮ್ಮ ಸ್ವಾಭಿಮಾನದ ಸಂಕೇತ ಅಂತ ಹಲಗಲಿಯ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆಯನ್ನ ಹೇಳ್ತಾರೆ. ಈ ದಂಗೆ ಯಾವ ಲೆವೆಲ್ ಇರುತ್ತೆ ಅಂತಂದ್ರೆ ಒಂದು ಕ್ಷಣ ಈ ಬ್ರಿಟಿಷ್ ಸರ್ಕಾರನ ಎದುರುಕೊಂಡು ಹೋಗ್ಬಿಟ್ಟಿತ್ತು, ಅಷ್ಟು ಒಂದು ಭಯವನ್ನ ಹುಟ್ಟಿಸಿತ್ತು ಈ ಹಲಗಲಿಯ ಬೇಡರು. ಇಂಥ ವೀರ ಕಲಿಗಳನ್ನ ನೇರವಾಗಿ ಎದುರಿಸೋಕ್ಕಾಗದೆ ಈ ಬ್ರಿಟಿಷ್ ಸರ್ಕಾರ ಇಡೀ ಊರಿಗೇನೆ ಬೆಂಕಿ ಹಚ್ಚಿ ನಿರ್ನಾಮ ಮಾಡ್ಬಿಡುತ್ತೆ. ಇದರಿಂದ ತಪ್ಪಿಸ್ಕೊಂಡು ಹೇಗೋ ಉಳ್ಕೊಂಡ್ರು ಅಂತಂದರೆ ಅವ್ರನ್ನು ಹುಡುಕಿ ಗಲ್ಲಿಗೆ ಏರಿಸ್ಬಿಟ್ಟು ಕೊಂದಾಕ್ಬಿಟ್ರು. ಇದು ಹಲಗಲಿ ಬೇಡರ ಕತೆ. ಇನ್ನು ನೆಕ್ಸ್ಟ್ 3ನೇ ಆಪ್ಷನು ರಾಜ ವೆಂಕಟಪ್ಪ. ಇವರು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ನಾಯಕ್ ಅನ್ನೋ ರಾಜವಂಶಕ್ಕೆ ಸೇರಿದವರು. ಬ್ರಿಟಿಷರು ತನ್ನ ಒಡೆತನವನ್ನ ಎಲ್ಲಾ ಕಡೆನೂ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇವ್ರ ಹತ್ರನೂ ಬಂದು ಕೇಳ್ಕೊತಾರೆ. ಆದರೆ ಇವರು ಬ್ರಿಟಿಷ್ ಅಧಿಪತ್ಯವನ್ನು ಒಪ್ಕೊಳ್ಳೋದಕ್ಕೆ ತಯಾರಾಗಿರಲಿಲ್ಲ, ನಿರಾಕರಿಸ್ತಾರೆ. ನಿರಾಕರಣೆನೇ ಯುದ್ಧಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಇನ್ನು 4ನೇ ಆಪ್ಷನ್ನು ಕಯ್ಯೂರಿನ ವೀರರು. ಇವರು ಮಾಡಿದಂತಹ ಹೋರಾಟ ಯಾವುದು ಅಂತಂದ್ರೆ ರೈತ ವೀರರ ಸಂಗ್ರಾಮ. ಕಯ್ಯೂರಿನ ವೀರರು ರೈತ ವೀರರ ಸಂಗ್ರಾಮ ಅನ್ನೋ ಹೋರಾಟವನ್ನ ಮಾಡ್ತಾರೆ. 103ನೇ ಪ್ರಶ್ನೆ, ಕನ್ನಡ ಕುಲ ಪುರೋಹಿತ ಎಂಬ ಕೀರ್ತಿಗೆ ಭಾಜನರಾದವರು ಯಾರು ಅಂತ ಕೇಳಿದರೆ ಆಪ್ಷನ್ 1 ನರಗುಂದಕರ, ಆಪ್ಷನ್ 2 ಗಂಗಾಧರರಾವ್ ದೇಶಪಾಂಡೆ, ಆಪ್ಷನ್ 3 ಆಲೂರು ವೆಂಕಟರಾಯ, ಆಪ್ಷನ್ 4 ಕಡಪ ರಾಘವೇಂದ್ರ ರಾವ್. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಆಲೂರು ವೆಂಕಟರಾವ್. ಮುಂದಿನ ಪ್ರಶ್ನೆ 104ನೇ ಪ್ರಶ್ನೆ, ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಪುನರ್ ನಾಮಕರಣವಾದ ವರ್ಷ ಯಾವುದು ಅಂತ ಕೇಳಿದರೆ ಆಪ್ಷನ್ 1 1953, ಆಪ್ಷನ್ 2 1973, ಆಪ್ಷನ್ 3 1963, ಆಪ್ಷನ್ 4 1983. ಆ್ಯಕ್ಚುಲಿ ಇದಕ್ಕೆ ಆಪ್ಷನ್ನೇ ಬೇಡ, ನಮಗೆ ನೇರವಾಗಿ ಉತ್ತರ ಗೊತ್ತಿರಬೇಕು. ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಪುನರ್ ನಾಮಕರಣ ಆದಂತಹ ವರ್ಷ ಯಾವುದು ಅಂತಂದರೆ 1973 ನವೆಂಬರ್ 1. ನೆಕ್ಸ್ಟ್ ಮುಂದಿನ ಪ್ರಶ್ನೆ 105ನೇ ಪ್ರಶ್ನೆ, ಅಶೋಕನ ಶಾಸನ ದೊರೆತಿರುವ ಸನ್ನತಿ ಈ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಆಪ್ಷನ್ 1 ಬೀದರ್, ಆಪ್ಷನ್ 2 ಗುಲ್ಬರ್ಗ, ಆಪ್ಷನ್ 3 ಬಿಜಾಪುರ, ಆಪ್ಷನ್ 4 ರಾಯಚೂರು. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಗುಲ್ಬರ್ಗ. ಹಾಗಿದ್ರೆ ಸ್ನೇಹಿತರೆ, ದೇವನಾಂಪ್ರಿಯ ಅನ್ನೋ ನಾಮಧೇಯ ಅಶೋಕಂದೇ ಅಲ್ವಾ, ಅದು ಯಾವ ಶಾಸನದಲ್ಲಿ ಕಂಡುಬರುತ್ತೆ? ರಾಯಚೂರಿನ ಮಸ್ಕಿ ಶಾಸನದಲ್ಲಿ ಇದು ಕಂಡುಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಇನ್ನೂ ಅಶೋಕನ ಶಾಸನಗಳು ಎಲ್ಲೆಲ್ಲೆಲ್ಲ ಕಂಡುಬರುತ್ತೆ ಅಂತಂದರೆ ರಾಯಚೂರಿನ ಮಸ್ಕಿ ಈಗಾಗಲೇ ನೋಡಿದ್ದೀವಿ, ಸನ್ನತಿ, ಬ್ರಹ್ಮಗಿರಿ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ, ಹಾಗೆ ಜಟಿಂಗ ರಾಮೇಶ್ವರ, ಸಿದ್ದಾಪುರ, ಇಲ್ಲೆಲ್ಲ ನಾವು ಅಶೋಕನ ಶಾಸನಗಳನ್ನ ನೋಡ್ಬೋದು. ನೆಕ್ಸ್ಟ್ 106ನೇ ಪ್ರಶ್ನೆ, ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಆರಂಭವಾದ ವರ್ಷ ಯಾವುದು ಅಂತ ಕೇಳಿದರೆ ಆಪ್ಷನ್ 1 1880, ಆಪ್ಷನ್ 2 1900, ಆಪ್ಷನ್ 3 1890, ಆಪ್ಷನ್ 4 1920. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 1890. ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ 1890 ಜುಲೈ 20ರಂದು ರಹಾ ದೇಶಪಾಂಡೆ ಅವರಿಂದ ಸ್ಥಾಪನೆಯಾಗುತ್ತೆ. ನೆಕ್ಸ್ಟ್ 107ನೇ ಪ್ರಶ್ನೆ, ಕುಮಾರವ್ಯಾಸ ಭಾರತ ಅನ್ನು ₹2 ಬೆಲೆಗೆ ವಿತರಿಸಿದ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ಆಪ್ಷನ್ 1 ಕಡಿದಾಳ್ ಮಂಜಪ್ಪ, ಆಪ್ಷನ್ 2 ದೇವರಾಜ ಅರಸು, ಆಪ್ಷನ್ 3 ಎಸ್ ನಿಜಲಿಂಗಪ್ಪ, ಆಪ್ಷನ್ 4 ಕೆಂಗಲ್ ಹನುಮಂತಯ್ಯ. ರಾಜಕೀಯದಲ್ಲಿ ಹಳೆ ಮೈಸೂರು ಪ್ರಾಂತ್ಯದ 2ನೇ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಿದವರು, ಕರ್ನಾಟಕ ಏಕೀಕರಣದ ಹೋರಾಟಗಾರರಾಗಿ ಕನ್ನಡ ಮಾತಾಡುವಂತಹ ಪ್ರದೇಶಗಳನ್ನು ಒಂದೇ ರಾಜ್ಯವನ್ನಾಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು, ಭಾಷೆಯಾಧಾರಿತ ರಾಜ್ಯ ನಿರ್ಮಾಣಕ್ಕೆ ಬೆಂಬಲವನ್ನು ಕೊಟ್ಟಂತಹ ಧೀಮಂತ ವ್ಯಕ್ತಿ ಇವರು. ನಮ್ಮ ಸಂಸ್ಕೃತಿ, ಸಾಹಿತ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬೇಕು ಅಂತ ಮಹದಾಸೆಯನ್ನು ಹೊತ್ತಂತವ್ರು. ಇವರು ಬರೀ ಆಸೆ ಅಷ್ಟೇ ಇಟ್ಕೊಂಡಿರಲಿಲ್ಲ, ನಮ್ಮ ಅಧಿಕಾರಿಗಳಿಂದ ಇದೆಲ್ಲ ಫುಲ್ಫಿಲ್ ಆಗೋದಿಲ್ಲ, ಬದಲಾಗಿ ಸಾಹಿತ್ಯದಲ್ಲೇ ಸೇವೆಯನ್ನು ಮಾಡ್ತಿರುವಂತಹ ವ್ಯಕ್ತಿಗಳು ಈ ಕೆಲಸವನ್ನು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಆನಕ್ರು ಅವರನ್ನು ನಮ್ಮ ಸಾಹಿತ್ಯ ಸಂಸ್ಕೃತಿ ಪ್ರಸಾರ ಇಲಾಖೆಗೆ ಆಯ್ಕೆ ಮಾಡ್ಕೊತಾರೆ ನಿರ್ದೇಶಕರಾಗಿ. ಆದರೆ ಆನಕ್ರು ಅವರು ಬೇಡ, ನನಗೆ ಕೆಲಸ ಬೇಡ ಅಂತ ತ್ಯಜಿಸ್ತಾರೆ. ಯಾಕಂದರೆ ಅವರು ಕೃತಿಗಳನ್ನ ಬರೆಯೋದಕ್ಕೆ ಪುರ್ಸೊತ್ತಿರೋದಿಲ್ಲ, ಹಾಗಾಗಿ ನಾನು ಈ ಕೆಲಸ ಮಾಡಬಲ್ಲೆ ಅಂತ ಒಂದು ಕ್ವೆಶನ್ ಮಾರ್ಕ್ ಹಾಕ್ತಾರೆ, ಬೇಡ ಅಂತ ಹೇಳ್ತಾರೆ. ಅವ್ರು ಬೇಡ ಅಂದ್ಬಿಟ್ಟು ಸುಮ್ಮನಾಗಲಿಲ್ಲ. ಆನಕ್ರು ಅವರು CK ವೆಂಕಟರಾಮಯ್ಯ ಅವರನ್ನ ಶಿಫಾರಸ್ ಮಾಡ್ತಾರೆ, ಅವ್ರನ್ನ ನಿರ್ದೇಶಕರಾಗಿ ಮಾಡಿ ಅಂತ. ಆಮೇಲೆ ಆ ಧೀಮಂತ ವ್ಯಕ್ತಿ ಆನಕ್ರು ಮಾತಿಗೆ ಬೆಲೆ ಕೊಟ್ಟು ಕನ್ನಡ ಸಾಹಿತ್ಯ ಸಂಸ್ಕೃತಿ ಪ್ರಸಾರ ಇಲಾಖೆಯ ನಿರ್ದೇಶಕರಾಗಿ CK ವೆಂಕಟರಾಮಯ್ಯ ಅವರನ್ನು ಅಪಾಯಿಂಟ್ ಮಾಡ್ತಾರೆ. ಅವರು ಅಪಾಯಿಂಟ್ ಆಗಿ ಕೆಲವೊಂದಷ್ಟು ದಿನಗಳಲ್ಲೇ, ಒಂದು ಸ್ವಲ್ಪ ಸಮಯದಲ್ಲೇ ಕುವೆಂಪು ಮಾಸ್ತಿ ಅವರ ಸಂಪಾದಕತ್ವದಲ್ಲಿ ಕುಮಾರವ್ಯಾಸ ಭಾರತ ಅನ್ನೋ ಒಂದು ಪ್ರತಿಯನ್ನು ಸಿದ್ಧಗೊಳಿಸ್ತಾರೆ. 40,000 ಪ್ರತಿಗಳಲ್ಲಿ ಈ ಕುಮಾರವ್ಯಾಸ ಭಾರತ ಅನ್ನೋ ಕೃತಿಯನ್ನು ಮುದ್ರಣಗೊಳಿಸ್ತಾರೆ.
ನೋಡಿ, 1,000 ಅಲ್ಲ, 2,000 ಅಲ್ಲ, 40,000 ಪ್ರತಿಗಳನ್ನ ಮುದ್ರಣ ಮಾಡಿ ಕೇವಲ 2 ರೂಪಾಯಿಯ ಬೆಲೆಗೆ ನಮ್ಮ ಕನ್ನಡ ನಾಡಿನ ಜನತೆಗೆ, ಓದುಗರಿಗೆ ಕೊಡ್ತಾರೆ. ಬರೀ 2 ರೂಪಾಯಿ ಹಂಗೆ. ಇದು ನಮ್ಮ ಕನ್ನಡ ಸಾಹಿತ್ಯ ಸಂಸ್ಕೃತಿಯಲ್ಲಿ ಒಂದು ದಾಖಲೆ ಅಂತ ಹೇಳ್ಬೋದು. ಇವರು ಕೇವಲ 2 ರೂಪಾಯಿ ಬೆಲೆಗೆ ಆ ಕೃತಿಯನ್ನು ಮಾರಾಟ ಮಾಡ್ತಾ ಇದ್ರು ಅಂತಂದ್ರೆ ಆ ಧೀಮಂತ ವ್ಯಕ್ತಿ ಕರ್ನಾಟಕದ ಏಕೀಕರಣ ಹೋರಾಟಗಾರ ಅಂತ ಆಗ್ಲೇ ಹೇಳಿದೆ ಅಲ್ವಾ. ಕನ್ನಡ ಮಾತಾಡುವಂತಹ ಪ್ರದೇಶವನ್ನ ಒಂದು ರಾಜ್ಯವನ್ನಾಗಿಸ್ಬೇಕು ಅನ್ನೋ ಕನಸನ್ನ ಹೊಂದಿದ್ರು. ಕನ್ನಡ ಪರ ಕೆಲಸಗಳ ಜೊತೆಗೆ ಸಾಹಿತ್ಯವನ್ನು ಬೆಳೆಸುವಂತಹ ಗುರಿಯನ್ನು ಇಟ್ಕೊಂಡಿದ್ರು. ಕನ್ನಡವನ್ನು ಬೆಳೆಸುವಂತಹ ಗುರಿಯನ್ನು ಇಟ್ಕೊಂಡಿದ್ರು. ಬೇರೆ ಭಾಷೆಯ ವ್ಯಾಮೋಹಕ್ಕೆ ಬಲಿಯಾಗ್ತಿದ್ದಂತಹ ನಮ್ಮ ಕನ್ನಡ ನಾಡಿನ ಜನತೆಯನ್ನು ಈ ಒಂದು ಸಾಹಿತ್ಯ ಓದುವಂತಹ ಆಸಕ್ತಿಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಕೇವಲ 2 ರೂಪಾಯಿ ಬೆಲೆಗೆ ಕೃತಿಯನ್ನು ಮಾರಾಟ ಮಾಡ್ತಾಯಿದ್ರು. ಇದು ಒಂದು ಟ್ರಿಕ್ಸ್ ಅಲ್ವಾ. ಅಂದಹಾಗೆ ಈ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದಂತಹ ಆ ಧೀಮಂತ ವ್ಯಕ್ತಿ ಯಾರು ಅಂತಂದರೆ ಕೆಂಗಲ್ ಹನುಮಂತಯ್ಯ ಅವರು. ಪ್ರಶ್ನೆ 108ನೇ ಪ್ರಶ್ನೆ. ರಾಜೀವ್ ತಾರಾನಾಥ್ ಅವರು ನುಡಿಸುವ ವಾದ್ಯ ಯಾವುದು ಅಂತ ಕೇಳಿದರೆ ಆಪ್ಷನ್ 1 ಸಂತೂರ್, ಆಪ್ಷನ್ 2 ಸಿತಾರ್, ಆಪ್ಷನ್ 3 ಸರೋದ್, ಆಪ್ಷನ್ 4 ಶಹನಾಯ್. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಸರೋದ್. ಸರೋದ್ ಅಂತಂದರೆ ವೀಣೆ ಥರನೇ ಇರುವಂತಹ ಒಂದು ಸಂಗೀತ ವಾದ್ಯ. ಈ ರಾಜೀವ್ ತಾರಾನಾಥ್ ಅವರು ಕರ್ನಾಟಕದವರೇ ಆದ್ರೂ ಸಹ ಹಿಂದೂಸ್ತಾನಿ ಸಂಗೀತವನ್ನು ಬಹಳ ಚೆನ್ನಾಗಿ ನುಡಿಸುವಂತಹ ಒಬ್ಬ ಶ್ರೇಷ್ಠ ಸಂಗೀತಗಾರ. ವಿಶ್ವದ ಶ್ರೇಷ್ಠ ಸರೋದ್ ವಾದಕ ಅಂತ ಹೆಸರನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ರಾಜೀವ್ ತಾರಾನಾಥ್ ಅವರು ನುಡಿಸುವಂಥ ವಾದ್ಯ ಯಾವುದು ಅಂತಂದರೆ ಸರೋದ್. ಮುಂದಿನ ಪ್ರಶ್ನೆ 109ನೇ ಪ್ರಶ್ನೆ. ಬ್ರಿಟಿಷ್ ವಿರೋಧಿ ಲಾವಣಿಗಳ ಸಂಗ್ರಹಕಾರ ಯಾರು ಅಂತ ಕೇಳಿದರೆ ಆಪ್ಷನ್ 1 ಕರ್ನಲ್ ಮೆಕೆಂಜೆ, ಆಪ್ಷನ್ 2 ಅಬೆ ದೊಬೆ, ಆಪ್ಷನ್ 3 ಜೆ.ಎಫ್. ಪ್ಲೀಟ್, ಆಪ್ಷನ್ 4 ಚಾರ್ಲ್ಸ್ ಇ ಗ್ರೋವೆರ್. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಜೆ.ಎಫ್. ಪ್ಲೀಟ್. ಮುಂದಿನ ಪ್ರಶ್ನೆ 110ನೇ ಪ್ರಶ್ನೆ. ಕನ್ನಡಕ್ಕೆ 8ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಯಾರು ಅಂತ ಕೇಳಿದರೆ ಆಪ್ಷನ್ 1 ಗಿರೀಶ್ ಕಾರ್ನಾಡ್, ಆಪ್ಷನ್ 2 ಚಂದ್ರಶೇಖರ ಕಂಬಾರ್, ಆಪ್ಷನ್ 3 ಯು.ಆರ್. ಅನಂತಮೂರ್ತಿ, ಆಪ್ಷನ್ 4 ವಿ.ಕೃ. ಗೋಕಾಕ್. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಚಂದ್ರಶೇಖರ ಕಂಬಾರರು. ಕಂಬಾರರ ಒಂದು ಸಮಗ್ರ ಸಾಹಿತ್ಯಕ್ಕೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. ನೋಡಿ, ಇಲ್ಲಿ ಜ್ಞಾನಪೀಠ ಅವಾರ್ಡ್ ಮೊದಲು ಯಾವಾಗ ಆರಂಭ ಆಯಿತು, ಫಸ್ಟ್ ಯಾರಿಗೆ ಕೊಟ್ಟರು, ನಮ್ಮ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಲ್ಲ, ಯಾರಿಗೆಲ್ಲ ಬಂದಿದೆ, ಯಾವ ಕೃತಿಗಳಿಗೆ ಬಂದಿದೆ, ಇದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಬೇಕು. ಜ್ಞಾನಪೀಠ ಪ್ರಶಸ್ತಿ ಆರಂಭ ಆಗಿದ್ದು 1961ರಲ್ಲಿ, ಆದರೆ ಕೊಟ್ಟಿದ್ದು 1965ರಲ್ಲಿ. ಮೊದಲ ಬಾರಿಗೆ ಮಲಯಾಳಂ ಭಾಷೆಯಲ್ಲಿ ಜಿ ಶಂಕರ ಕುರೂಪ್ ಅನ್ನೋ ಒಬ್ಬ ಸಾಹಿತಿಗೆ ಒಡಕ್ಕುಳಲ್ ಅನ್ನೋ ರಚನೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡ್ತಾರೆ. ಇದೇ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಮಲಯಾಳಂ ಭಾಷೆಗೆ. ನಮ್ಮ ಕನ್ನಡದಲ್ಲಿ ಮೊದಲ ಜ್ಞಾನಪೀಠ ಅವಾರ್ಡು ಕುವೆಂಪು ಅವ್ರಿಗೆ 1967ರಲ್ಲಿ. ಆದರೆ ಈ ಜ್ಞಾನಪೀಠ ಅವಾರ್ಡ್ ಕೊಟ್ಟು ಅಲ್ಲಿಗೆ 3ನೇ ಅವಾರ್ಡ್, ಅದು ಕುವೆಂಪು ಅವ್ರಿಗೆ ಬಂದಿರೋದು 3ನೇ ಅವಾರ್ಡು. ಈಗ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿನ್ನರ್ನ ಆರ್ಡ್ರ್ ವೈಸಾಗಿ ಹೇಳಬೇಕು ಅಂತಂದರೆ ಕುವೆಂಪು, ಬೇಂದ್ರೆ ಕಾರಂತರು, ಮಾಸ್ತಿ ವಿ.ಕೃ. ಅನಂತಮೂರ್ತಿ, ಗಿರೀಶ್ ಕಂಬಾರರು. ಈ ಥರ ಆರ್ಡ್ರ್ ವೈಸಾಗಿ ನೋಡ್ಕೊಬೋದು. ಇದು 1ರಿಂದ 8 ಪ್ರಶಸ್ತಿಗಳು ಬಂದಿದೆ ಅಂತ ಗೊತ್ತು ನಮಗೆ. ಇದೇ ನಮ್ಮ ಅವಾರ್ಡ್ ವಿನ್ನಿಂಗಲ್ಲಿ ಫಸ್ಟು ಬಂದಿರೋದು ಮಲಯಾಳಿ ಭಾಷೆಗೆ ಜಿ ಶಂಕರ ಕುರೂಪ್ ಅನ್ನೋರಿಗೆ. ಅದಾದಮೇಲೆ ನೆಕ್ಸ್ಟ್ ಯಾರಿಗೊಬ್ರು ಬಂತು, 3ನೇ ಅವಾರ್ಡು ನಮ್ಮ ಕುವೆಂಪು ಅವ್ರಿಗೆ. ನೆಕ್ಸ್ಟ್ ಬೇಂದ್ರೆ ಅವರು ಸೆಕೆಂಡ್ ಅಲ್ವಾ ಕನ್ನಡದಲ್ಲಿ, ಆದರೆ ಅವಾರ್ಡಲ್ಲಿ 9ನೇ ಪ್ಲೇಸು, 9ನೇವರು ನಮ್ಮ ಬೇಂದ್ರೆ ಅವರು, 9ನೇ ಅವಾರ್ಡು. ನೆಕ್ಸ್ಟ್ 13ನೇ ಅವಾರ್ಡು ಕಾರಂತರಿಗೆ, 19ನೇ ಅವಾರ್ಡು ಮಾಸ್ತಿ ಅವ್ರಿಗೆ, 26ನೇ ಜ್ಞಾನಪೀಠ ಅವಾರ್ಡು ವಿ.ಕೃ. ಗೋಕಾಕ್ ಅವ್ರಿಗೆ, 30ನೇ ಅವಾರ್ಡು ಯು.ಆರ್. ಅನಂತಮೂರ್ತಿ ಅವ್ರಿಗೆ, 34ನೇ ಜ್ಞಾನಪೀಠ ಅವಾರ್ಡು ಗಿರೀಶ್ ಕಾರ್ನಾಡ್ ಅವ್ರಿಗೆ. ಆಮೇಲೆ ಕಂಬಾರರಿಗೆ ಬಂದಿರೋದು 46ನೇ ಅವಾರ್ಡು. ರೀಸೆಂಟಾಗಿ ಅಂದರೆ 2023ರಲ್ಲಿ 58ನೇ ಅವಾರ್ಡು ಇಬ್ಬರಿಗೂ ಹೋಗಿದೆ. ಒಂದು ಸಂಸ್ಕೃತ ಭಾಷೆಗೆ, ಮತ್ತೊಂದು ಉರ್ದು ಭಾಷೆಗೆ. ಸಂಸ್ಕೃತದ ರಾಮಭದ್ರಾಚಾರ್ಯ ಹಾಗೆ ಉರ್ದುವಿನ ಗುಲ್ಜಾರ್ ಇವರು ಬರೆದಿರುವಂತಹ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಎಷ್ಟನೇದು? 58ನೇ ಜ್ಞಾನಪೀಠ ಅವಾರ್ಡು. ನಮ್ಮ ಕನ್ನಡಕ್ಕೆ 46 ಆದಮೇಲೆ ಮತ್ತೆ ಬಂದಿಲ್ಲ, ನೆಕ್ಸ್ಟ್ ಮುಂದೆ ಬರ್ಬೋದು. ಇವಾಗ 58ನೇ ಅವಾರ್ಡ್ವರೆಗೂ ನಿಂತಿದೆ. ಮುಂದಿನ ಪ್ರಶ್ನೆ 111ನೇ ಪ್ರಶ್ನೆ. ಪಳಗನ್ನಡ ಎಂಬ ಪದದ ಉಲ್ಲೇಖ ಸಿಗುವ ಗ್ರಂಥ ಯಾವುದು ಅಂತ ಕೇಳಿದರೆ ಆಪ್ಷನ್ 1 ಆದಿಪುರಾಣ, ಆಪ್ಷನ್ 2 ಕವಿರಾಜ ಮಾರ್ಗ, ಆಪ್ಷನ್ 3 ವಡ್ಡಾರಾಧನೆ, ಆಪ್ಷನ್ 4 ಚಂದೋಂಬುದಿ. ಇದಕ್ಕೆ ಸರಿ ಉತ್ತರ ಪಳಗನ್ನಡ ಅಥವಾ ಹಳಗನ್ನಡ ಅನ್ನೋ ಪದದ ಉಲ್ಲೇಖ ಸಿಗೋದು ಕವಿರಾಜ ಮಾರ್ಗದಲ್ಲಿ. ಇನ್ನೊಂದು ನೋಡಿ, ಇಲ್ಲಿ ಪಳಗನ್ನಡ ಅನ್ನೋದು ಕವಿರಾಜ ಮಾರ್ಗದಲ್ಲಿ, ಆದರೆ ಹೊಸಗನ್ನಡ ಅನ್ನೋದು ಎಲ್ಲಿ ಸಿಗುತ್ತೆ? ನಯಸೇನ ಬರೆದಿರುವಂತಹ ಧರ್ಮಾಮೃತ ಅನ್ನೋ ಕೃತಿಯಲ್ಲಿ ಹೊಸಗನ್ನಡ ಅನ್ನೋ ಒಂದು ಶಬ್ದ ಪ್ರಯೋಗ ಸಿಗುತ್ತೆ. ಅಚ್ಚಗನ್ನಡ ಇದೆಯಲ್ಲಿ ಸಿಗುತ್ತೆ ಅಂತಂದರೆ ಶಬ್ದಮಣಿ ದರ್ಪಣದಲ್ಲಿ ಅಚ್ಚಗನ್ನಡ ಅನ್ನೋ ಪ್ರಯೋಗ ಇದೆ. ನೆಕ್ಸ್ಟ್ 112ನೇ ಪ್ರಶ್ನೆ. ವಿತ್ತಿದಲ್ಲಿ ಬೆಳೆಯಾದ ಎಂಬುದು ಸೇರುವ ಭಾಷಾ ವರ್ಗೀಕರಣ ಅಂತ ಕೇಳಿದರೆ ಆಪ್ಷನ್ 1 ಪೂರ್ವದ ಹಳಗನ್ನಡ, ಆಪ್ಷನ್ 2 ಹಳಗನ್ನಡ, ಆಪ್ಷನ್ 3 ನಡುಗನ್ನಡ, ಆಪ್ಷನ್ 4 ಹೊಸಗನ್ನಡ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಪೂರ್ವದ ಹಳಗನ್ನಡ. ವಿತ್ತಿದಲ್ಲಿ ಬೆಳೆಯಾದ ಅನ್ನೋದು ಪೂರ್ವದ ಹಳಗನ್ನಡ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 113ನೇ ಪ್ರಶ್ನೆ. ಹಲ್ಮಿಡಿ ಶಾಸನವು ಒಂದು
ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ 1 ವೀರಗಲ್ಲು, ಆಪ್ಷನ್ 2 ಮಾಸ್ತಿಗಲ್ಲು, ಆಪ್ಷನ್ 3 ದಾನ ಶಾಸನ, ಆಪ್ಷನ್ 4 ಸ್ತಂಭ ಶಾಸನ. ಕ್ರಿಸ್ತಶಕ 450ರಲ್ಲಿ ಸಿಕ್ಕಿರುವಂತಹ ಈ ಶಾಸನ, ಹಲ್ಮಿಡಿ ಶಾಸನ, ಎಲ್ಲ ಭಟರಿಯ ಪ್ರೇಮಾಲಯ ಸುತ್ತಾಗಿರುವಂತಹ ವಿಜಾರಸನಿಗೆ ಬಾಳಗಚ್ಚು ಕೊಟ್ಟಿರುವಂತಹ ಶಾಸನ. ಕದಂಬ ವಂಶದ ಕಾಕುತ್ಸವರ್ಮ ರಾಜ್ಯಭಾರ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನರಿದಾವಿಡೆ ಅನ್ನೋ ನಾಡನ್ನ ಮುರುಗೇಶ ಮತ್ತೆ ನಾಗ ಅನ್ನೋ ಅಧಿಕಾರಿಗಳು ನೋಡ್ಕೊತಾ ಇರ್ತಾರೆ. ಈ ಒಂದು ಪ್ರದೇಶದ ಮೇಲೆ, ನರಿದಾವಿಡೆ ಪ್ರದೇಶದ ಮೇಲೆ ಕೇಕೆಯ ಪಲ್ಲವರು ಸೈನ್ಯದೊಂದಿಗೆ ದಾಳಿಯನ್ನ ಮಾಡ್ತಾರೆ, ಯುದ್ಧವನ್ನ ಸಾರ್ತಾರೆ. ಆಗೇನಾಗುತ್ತೆ ಅಂತಂದರೆ, ಮುರುಗೇಶ ಮತ್ತು ನಾಗನ ನೆಚ್ಚಿನ ಸೇನಾನಿ ಎಲ್ಲ ಅಂತ ಇರ್ತಾನೆ ಭಟರಿ. ಆ ಎಲ್ಲ ಭಟರಿಯ ಪ್ರೇಮಾಲಯ ಸುತ್ತನಿಗೆ ಪ್ರೀತಿಯ ಮಗ ವಿಜಾರಸ, ಅವನು ಈ ಯುದ್ಧವನ್ನು ಗೆಲ್ಲಿಸ್ಕೊಡ್ತಾನೆ. ಆ ಗೆಲ್ಸ್ಕೊಟ್ಟಿರೋಂಥ ಕಾರಣಕ್ಕೆ ಆತನಿಗೆ ಈ ಮುರುಗೇಶ ಮತ್ತು ನಾಗ ಅನ್ನೋರು ಪಲ್ಮಿಡಿ ಮತ್ತು ಮೂಳುವಳ್ಳಿ ಅನ್ನೋ ಗ್ರಾಮಗಳನ್ನ ದಾನವಾಗಿ ಕೊಡ್ತಾರೆ. ಈ ಕಾರಣಕ್ಕೆ ಹಲ್ಮಿಡಿ ಶಾಸನವನ್ನು ನಾವು ದಾನ ಶಾಸನ ಅಂತ ಕರಿತೀವಿ. ಹಾಗೆ ವಿಜಾರಸನ ಸಾಹಸವನ್ನು ಇಲ್ಲಿ ಹೊಗಳಿ ಬರೆದಿದ್ದಾರಲ್ವ, ಆ ಕಾರಣಕ್ಕೆ ಇದನ್ನು ಪ್ರಶಸ್ತಿ ಶಾಸನ ಅಂದರೂ ಸಹ ಕರೀತಾರೆ. ಹಲ್ಮಿಡಿ ಶಾಸನ ದಾನ ಶಾಸನವೂ ಹೌದು, ಪ್ರಶಸ್ತಿ ಶಾಸನವೂ ಹೌದು. ಮಿಕ್ಕಿರುವಂಥ ಆಪ್ಷನ್ಸ್ಗಳನ್ನ ನೋಡಿ. ವೀರಗಲ್ಲು, ಇದಕ್ಕೆ ತಮ್ಮಟಕಲ್ಲು ಶಾಸನ ಹಾಗೆ ಆತ್ಕೂರು ಶಾಸನ ಎಕ್ಸಾಂಪಲ್ ಆಗಿ ಬರೀಬೋದು. ನೆಕ್ಸ್ಟ್ ಮಾಸ್ತಿಗಲ್ಲು ಅಂತ ಅಂದರೆ ದೇಕಬ್ಬೆ ಶಾಸನ, ಇದು ಮಾಸ್ತಿಗಲ್ಲು. ನೆಕ್ಸ್ಟ್ ದಾನ ಶಾಸನ ಈಗಾಗಲೇ ತಿಳ್ಕೊಂಡಿದ್ದೀವಿ, ಹಲ್ಮಿಡಿ ಶಾಸನ. ಕುರ್ಕ್ಯಾಲ ಶಾಸನ ಅಥವಾ ಜಿನವಲ್ಲಭನ ಶಾಸನ ಕೂಡ ಅದು ದಾನ ಶಾಸನ ಮತ್ತು ಪ್ರಶಸ್ತಿ ಶಾಸನವೇ ಆಗುತ್ತೆ. ಅರ್ಜುನವಾಡ ಶಾಸನ, ಇದು ಸಹ ದಾನ ಶಾಸನ ಅಂತ ಕರ್ಸ್ಕೊಡುತ್ತೆ. ಹಾಗೆ ದತ್ತಿ ಶಾಸನ ಕೂಡ ಹೌದು. ಮಿಕ್ಕಿರೋದು ಸ್ತಂಭ ಶಾಸನ, ಅಲಹಾಬಾದ್ ಸ್ತಂಭ ಶಾಸನ. ನೆಕ್ಸ್ಟ್ 114ನೇ ಪ್ರಶ್ನೆನು ಪ ಬ ಮ ಧ್ವನಿಗಳನ್ನು ಹೀಗೆ ವರ್ಗೀಕರಿಸುತ್ತಾರೆ. ಆಪ್ಷನ್ 1 ಲೋಡಿತ, ಆಪ್ಷನ್ 2 ತಾಡಿತ, ಆಪ್ಷನ್ 3 ದಂತ್ಯ, ಆಪ್ಷನ್ 4 ಓಷ್ಟ್ಯ. ಧ್ವನಿ ಹುಟ್ಟುವ ಸ್ಥಾನಗಳು ಅನ್ನೋ ಟಾಪಿಕಲ್ಲಿ ಇದ್ರ ಬಗ್ಗೆ ಹೇಳಿದೆ ಅಲ್ವಾ. ತುಟಿಗಳ ಸಹಾಯದಿಂದ ಉಚ್ಚಾರಣೆ ಮಾಡುವಂಥ ಅಕ್ಷರಗಳನ್ನ ನಾವು ಓಷ್ಟ್ಯ ಅಂತ ಕರಿತೀವಿ. ಹಾಗಾಗಿ ಈ ಉಚ್ಚಾರಣೆ ಮಾಡಿ ಪ ಬ ಮ, ಎರಡೂ ತುಟಿ ಕ್ಲೋಸ್ ಆಗಿ ಮತ್ತೆ ಓಪನ್ ಆಗ್ತಿದೆ ಅಲ್ವಾ, ಹಾಗಾಗಿ ಇದನ್ನು ಓಷ್ಟ್ಯ ಅಂತ ಕರೀತಾರೆ. ಓಷ್ಟ್ಯ ಧ್ವನಿಗಳು ಪ ಬ ಮ. ನೆಕ್ಸ್ಟ್ 115ನೇ ಪ್ರಶ್ನೆ, ದಬೆ ದಬೆ ಎಂಬ ಪದದ ಸಮಾನಾರ್ಥ ರೂಪ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ವಾಯುಪಾತ, ಆಪ್ಷನ್ 2 ಜಲಪಾತ, ಆಪ್ಷನ್ 3 ಶಿಲಾಪಾತ, ಆಪ್ಷನ್ 4 ಹಿಮಪಾತ. ದಬೆ ದಬೆ ಅಂತ ನೀರು ಮೇಲಿಂದ ದುಮ್ಮುಕ್ಕಿ ಕೆಳಗಡೆ ಬೀಳ್ತದಲ್ವಾ, ಹಾಗಾಗಿ ಇದು ಆಪ್ಷನ್ 2 ಜಲಪಾತ ಸರಿ ಉತ್ತರ. ಮುಂದಿನ ಪ್ರಶ್ನೆ 116ನೇ ಪ್ರಶ್ನೆ, ಕಂದ ಪದ್ಯಗಳಲ್ಲೇ ರಚನೆಯಾಗಿರುವಂತಹ ಕನ್ನಡದ ಕಾವ್ಯ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ಅನಂತನಾಥ ಪುರಾಣ, ಆಪ್ಷನ್ 2 ಆದಿಪುರಾಣ, ಆಪ್ಷನ್ 3 ಯಶೋಧರ ಚರಿತೆ, ಆಪ್ಷನ್ 4 ಗಿರಿಜಾ ಕಲ್ಯಾಣ. ನೋಡಿ, ಈ ಆಪ್ಷನ್ಗಳಲ್ಲಿ ಈಸಿಯಾಗಿ 2 ಆಪ್ಷನ್ ತೆಗೆದಾಕ್ಬೋದು. ಗಿರಿಜಾ ಕಲ್ಯಾಣ ಹರಿಹರ ಬರೆದಿರುವಂತಹ ಚಂಪು ಕಾವ್ಯ, ಹಾಗೆ ಆದಿಪುರಾಣ ಪಂಪ ಬರೆದಿರುವಂತಹ ಚಂಪು ಕಾವ್ಯ. ಇನ್ನು ಉಳಿದಿರೋದು ಯಾವುದು? ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ. ಈ 2 ಕೃತಿಯನ್ನು ಬರೆದಿರೋರು ಜನ್ನಕವಿ. 14ನೇ ಜಿನ ಅನಂತನಾಥನ ಬಗ್ಗೆ ಬರೆದಿರುವಂತಹ ಈ ಅನಂತನಾಥ ಪುರಾಣ ಗುಣಭದ್ರಾಚಾರ್ಯರ ಉತ್ತರ ಪುರಾಣವನ್ನು ಆಧರಿಸಿ ಬರೆದಿರುವಂತಹ ಕೃತಿಯಾಗಿದೆ. ಹಾಗಾಗಿ ಇದನ್ನ ಚಂಪು ಕಾವ್ಯ ಅಂತಲೂ ಸಹ ಕರೀತಾರೆ, ಅನಂತನಾಥ ಪುರಾಣವನ್ನು. ಉಳಿದಿರೋದು ಯಶೋಧರ ಚರಿತೆ. ಕಂದ ಪದ್ಯಗಳಲ್ಲಿ ರಚನೆಯಾಗಿರುವಂತಹ ಕೃತಿ ಯಾವುದು ಅಂತಂದರೆ ಅದು ಯಶೋಧರ ಚರಿತೆ. 4 ಅವತಾರಗಳಲ್ಲಿ ಅಂದರೆ 4 ಅಧ್ಯಾಯದಲ್ಲಿ 310 ಪದ್ಯಗಳಲ್ಲಿ ಇದು ರಚನೆಯಾಗಿದೆ. ಸಂಸ್ಕೃತದಲ್ಲಿ ವಾದಿರಾಜ ಬರೆದಿರುವಂತಹ ಯಶೋಧರ ಚರಿತೆಯನ್ನು ನಮ್ಮ ಕನ್ನಡದಲ್ಲಿ ಜನ್ನಕವಿ ಯಶೋಧರ ಚರಿತೆ ಅಂತ ಮತ್ತೆ ಕನ್ನಡೀಕರಿಸಿ ಸುಂದರವಾದಂತಹ ಕೃತಿಯಾಗಿಸಿ ನಮಗೆ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ 117ನೇ ಪ್ರಶ್ನೆ, ಆನ್ ಎಸ್ಸೆ ಆನ್ ಕೆನರೀಸ್ ಲಿಟ್ರೇಚರ್ ಎಂಬ ಲೇಖನವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 ಎಫ್ ಕಿಟೇಲ್, 2 BL ರೈಸ್, 3 EP ರೈಸ್, 4 ಹಾರ್ಮನ್ ಮೋಗ್ಲಿಂಗ್. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 EP ರೈಸ್. ಎಡ್ವರ್ಡ್ ಪೀಟರ್ ರೈಸ್ ಇವರ ಪೂರ್ಣನಾಮ. ಆನ್ ಎಸ್ಸೆ ಆನ್ ಕೆನರೀಸ್ ಲಿಟ್ರೇಚರ್ ಅನ್ನೋ ಕೃತಿಯನ್ನು ಬರೆದಿರೋರು EP ರೈಸ್. ನೆಕ್ಸ್ಟ್ 118ನೇ ಪ್ರಶ್ನೆ, ತುಪ್ಪ, ಪೊಟ್ಟ, ರೊಟ್ಟಿ, ಊರೋ ಎಂಬ ಕನ್ನಡ ಪದಗಳು ದೊರೆಯುವ ಪ್ರಾಚೀನ ಕೃತಿ ಯಾವುದು ಅಂತ ಕೇಳಿದರೆ. ಆಪ್ಷನ್ 1 ಗಾಥಾ ಸಪ್ತಸತಿ, ಆಪ್ಷನ್ 2 ಪದ್ಮಪುರಾಣ, ಆಪ್ಷನ್ 3 ಶಿಲಪ್ಪಾದಿಗಾರ, ಆಪ್ಷನ್ 4 ಮೃಚ್ಛಕಟಿಕ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಗಾಥಾ ಸಪ್ತಸತಿ. ಕನ್ನಡ ಸಾಹಿತ್ಯ ಪ್ರಾಚೀನತೆಯನ್ನು ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಹಾಲ ಬರೆದಿರುವಂತಹ ಈ ಕೃತಿ ಸಿಕ್ಕಿದೆ, ಗಾಥಾ ಸಪ್ತಸತಿ. ಇದು ಸರಿಸುಮಾರು 2 ಮತ್ತು 1ನೇ ಶತಮಾನದ್ದು ಅಂತ ಹೇಳ್ತಾರೆ. ಇದರಲ್ಲಿ ಕನ್ನಡದ ಪೊಟ್ಟ, ತುಪ್ಪ, ಪುಲಿ ಎಂಬ ನಾಮಪದ ಹಾಗೆ ತೀರ್, ಪೆಟ್ಟು ಅನ್ನೋ ಕ್ರಿಯಾಪದಗಳು ಸಿಕ್ಕಿದೆಯಂತೆ. ನೆಕ್ಸ್ಟ್ 119ನೇ ಪ್ರಶ್ನೆ, ಶಿಷ್ಟಜನ ಪ್ರಿಯನ್ ಕಷ್ಟಜನ ವರ್ಜಿತನ್ ಎಂಬ ವಿಶೇಷಣ ದೊರೆಯುವ ಶಾಸನ ಯಾವುದು ಅಂತ ಕೇಳಿದರೆ. ಆಪ್ಷನ್ 1 ಬಾದಾಮಿ ಶಾಸನ, ಆಪ್ಷನ್ 2 ತಮ್ಮಟಕಲ್ಲು ಶಾಸನ, ಆಪ್ಷನ್ 3 ನಾಗಾವಿ ಶಾಸನ, ಆಪ್ಷನ್ 4 ಶ್ರವಣಬೆಳಗೊಳ ಶಾಸನ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಬಾದಾಮಿ ಶಾಸನ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಶಾಸನ ಮಾಡಬೇಕಾದ್ರೆ ಹೇಳ್ತೀನಿ, ಓಕೆನಾ. ಈ ಬಾದಾಮಿ ಶಾಸನದಲ್ಲಿ ಕಪ್ಪೆ ಅರೆಭಟ್ಟನ ಒಂದು ಗುಣ ವಿಶೇಷವನ್ನು ವರ್ಣನೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ವಾಕ್ಯ ಹೇಳ್ತಾರೆ.
ಅವನ ಒಂದು ಗುಣವಿಶೇಷವನ್ನು ಅಲ್ಲಿ ದಾಖಲೆ ಮಾಡೋದಕ್ಕೆ ಹೊರಟಿದ್ದಾರೆ. ಬಾದಾಮಿ ಶಾಸನ ಅಥವಾ ಕಪ್ಪೆ ಅರಭಟ್ಟ ಶಾಸನದಲ್ಲಿ ಆ ಕಪ್ಪೆ ಅರಭಟ್ಟ ಯಾವ ಥರ ಇದ್ದ, ಜನಗಳನ್ನ ಯಾವ ರೀತಿ ನಡ್ಸ್ಕೊತಾ ಇದ್ದ, ಒಳ್ಳೆಯವ್ರಿಗೆ ಯಾವ ಥರ ಇದ್ದ, ಕೆಟ್ಟವನಿಗೆ ಯಾವ ಥರ ಇದ್ದ ಅನ್ನೋದನ್ನು ಈ ಒಂದು ಸೆಂಟೆನ್ಸ್ ಹೇಳ್ತಾ ಇದೆ. ಶಿಷ್ಟ ಜನ ಪ್ರಿಯನ್, ಕಷ್ಟ ಜನ ವರ್ಜಿತನ್ ಅನ್ನೋದು. 120ನೇ ಪ್ರಶ್ನೆ, ಸತ್ತ ಹೆಣ ಎಂಬುದು ಆಪ್ಷನ್ 1 ವರ್ಣಪಲ್ಲಟ, ಆಪ್ಷನ್ 2 ಅನ್ಯದೇಶ್ಯ, ಆಪ್ಷನ್ 3 ಕ್ರಿಯಾಪದ, ಆಪ್ಷನ್ 4 ದ್ವಿರುಕ್ತಿ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ದ್ವಿರುಕ್ತಿ. ಯಾಕಂದರೆ ಇಲ್ಲಿ ಸತ್ತ ಹೆಣ ಅನ್ನೋ ಪದ ಇದೆಯಲ್ವಾ, ಹೆಣ ಅಂತಂದ್ರೆ ಈಗಾಗಲೇ ಸತ್ತೋಗಿರೋದು ಅಂತ ಅರ್ಥ, ನಿರ್ಜೀವವಾಗಿರೋದು. ಸತ್ತ ಅಂತಂದರೆ ಅದು ಸಹ ನಿರ್ಜೀವನೆ. ಎರಡೆರಡು ಬಾರಿ ಒಂದೇ ಶಬ್ದದ ಪ್ರಯೋಗ ಆಗ್ತಾ ಇದೆ, ಹಾಗಾಗಿ ಇದನ್ನು ದ್ವಿರುಕ್ತಿ ಅಂತ ಕರಿತೀವಿ. ಇದ್ರ ಹೆಸರೇ ಆ ಥರ ಇದೆ ನೋಡಿ, ದ್ವಿರುಕ್ತಿ. ದ್ವಿ ಅಂದರೆ ಎರಡು ಬಾರಿ ಅಂತ, ಉಕ್ತಿ ಅಂದರೆ ಮಾತು, 2 ಬಾರಿ ಉಚ್ಚಾರಣೆ ಮಾಡೋದು ಯಾವುದೋ ಅದನ್ನು ದ್ವಿರುಕ್ತಿ ಅಂತ ಕರಿತೀವಿ. ಹಾಗಾಗಿ ಸತ್ತ ಹೆಣ ಅನ್ನೋದು ದ್ವಿರುಕ್ತಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಪ್ರಶ್ನೆ 121ನೇ ಪ್ರಶ್ನೆ, ಅಮ್ಮ ಪದದ ಹಳಗನ್ನಡ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ 1 ಅಪ್ಪ, ಆಪ್ಷನ್ 2 ಅವ್ವ, ಆಪ್ಷನ್ 3 ಅಜ್ಜ, ಆಪ್ಷನ್ 4 ಅಜ್ಜಿ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಅಪ್ಪ. ಹಳಗನ್ನಡದಲ್ಲಿ ಅಮ್ಮ ಅಂತಂದರೆ ಅಪ್ಪ ಅನ್ನೋ ಅರ್ಥ ಬರುತ್ತೆ. ಮುಂದಿನ ಪ್ರಶ್ನೆ 122ನೇ ಪ್ರಶ್ನೆ, ಆಕೃತಿಮ ಎಂದರೆ ಆಪ್ಷನ್ 1 ಧ್ವನಿಯಂಗ, ಆಪ್ಷನ್ 2 ಪದ, ಆಪ್ಷನ್ 3 ಧ್ವನಿ, ಆಪ್ಷನ್ 4 ಧ್ವನಿಮ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಪದ. ಯಾಕಂದರೆ ಆಕೃತಿಮ ಅಂತಂದ್ರೇ ಕನಿಷ್ಠತಮ ಅರ್ಥವನ್ನುಳ್ಳಂತಹ ಚಿಕ್ಕ ಘಟಕವನ್ನು ನಾವು ಆಕೃತಿಮ ಅಂತ ಕರಿತೀವಿ. ನಾವು ಮಾತಾಡುವಂತಹ ಧ್ವನಿಯ ರೂಪ ಆಕೃತಿ ಅಂತ ಕರೆಸ್ಕೊಂಡ್ರೆ ಆ ರೂಪಕ್ಕೆ ಮೂರ್ತ ರೂಪವನ್ನು ಕೊಡೋದೇ ಆಕೃತಿಮ. ಅಂದರೆ ಬರವಣಿಗೆಯಲ್ಲಿ ಇಳಿಸೋದಕ್ಕೆ ಸಾಧ್ಯ ಆಗಿರೋದು ಆಕೃತಿಮದಲ್ಲಿ. ಅರ್ಥವತ್ತಾದಂತಹ ಒಂದು ಚಿಕ್ಕ ಘಟಕ, ಬರವಣಿಗೆಯಲ್ಲಿ ಇಳಿಸುವಂತಹ ಲಿಪಿಯನ್ನು ನಾವು ಆಕೃತಿಮ ಅಂತ ಕರಿತೀವಿ. ಅದೇ ಪದ ಅಂತ ಆಗುತ್ತೆ. ಮಿಕ್ಕಿರುವಂಥ ಆಪ್ಷನ್ಸ್ಗಳನ್ನ ನೋಡಿ. ಧ್ವನಿ ಅಂಗ ಅಂತ ಇದೆ, ಇದು ಧ್ವನಿಯನ್ನು ಉಚ್ಚಾರಣೆ ಮಾಡೋದಕ್ಕಿರುವಂತಹ ಸಹಾಯಕವಾಗುವಂತಹ ಅಂಗಗಳನ್ನ ನಾವು ಧ್ವನಿ ಅಂಗ ಅಂತ ಕರಿತೀವಿ, ಇದಾಗೋದಿಲ್ಲ. ಇನ್ನು ನೆಕ್ಸ್ಟ್ ಧ್ವನಿ, ಇದು ನಾವು ಏನು ಪದವನ್ನು ಉಚ್ಚಾರಣೆ ಮಾಡಬೇಕು ಅಂತ ಇದ್ದೀವೋ ಅದನ್ನು ಧ್ವನಿಗಳ ಮೂಲಕ ಉಚ್ಚಾರಣೆ ಮಾಡ್ತಾ ಇದ್ದೀವಿ. ಆ ಒಂದು ಸ್ವರದ ಮೂಲಕ ಉಚ್ಚಾರಣೆ ಮಾಡ್ತಾ ಇದ್ದೀವಲ್ಲ, ಅದು ಧ್ವನಿ. ಯಾವ ಒಂದು ಸ್ವರವನ್ನು ನಮ್ಮ ಗಂಟಲಿನಿಂದ ಧ್ವನಿಪಟ್ಟಿಗೆಯಿಂದ ಉಚ್ಚಾರಣೆ ಮಾಡ್ತಾ ಇದ್ದೀವೋ ಅದನ್ನು ನಾವು ಧ್ವನಿ ಅಂತ ಕರಿತೀವಿ. ಇನ್ನು ಧ್ವನಿಮ ಅಂತಂದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲ. ಅರ್ಥವನ್ನು ಹೊಂದಿರದ ಅತಿ ಸಣ್ಣ ಧ್ವನಿಯ ಘಟಕವನ್ನು ನಾವು ಧ್ವನಿಮ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟು 123ನೇ ಪ್ರಶ್ನೆ, ದ್ರಾವಿಡ ಭಾಷೆಗಳು ಸಂಸ್ಕೃತ ಜನ್ಯವಲ್ಲ ಎಂದು ಮೊಟ್ಟ ಮೊದಲು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 ಟಿ ಬರೋ, ಆಪ್ಷನ್ 2 MB ಎಮಿನೋ, ಆಪ್ಷನ್ 3 ಕೆ ಕುಶಾಲಪ್ಪ ಗೌಡ, ಆಪ್ಷನ್ 4 ಫ್ರಾನ್ಸಿಸ್ ಎಲಿಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಫ್ರಾನ್ಸಿಸ್ ಎಲಿಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ 124ನೇ ಪ್ರಶ್ನೆ, ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 NS ಲಕ್ಷ್ಮೀನಾರಾಯಣ ಭಟ್ಟ, ಆಪ್ಷನ್ 2 VG ಭಟ್ಟ, ಆಪ್ಷನ್ 3 DN ಶಂಕರ ಭಟ್ಟ, ಆಪ್ಷನ್ 4 GS ಭಟ್ಟ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 DN ಶಂಕರ ಭಟ್ಟ. ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಅನ್ನೋ ಗ್ರಂಥದ ಕರ್ತೃ DN ಶಂಕರ ಭಟ್ಟ. ಮುಂದಿನ ಪ್ರಶ್ನೆ 125ನೇ ಪ್ರಶ್ನೆ, ಕುರ್ಕ್ಯಾಲ ಶಾಸನ ಯಾವ ಇತಿವೃತ್ತದ ಮೇಲೆ ಬೆಳಕು ಚೆಲ್ಲುತ್ತದೆ ಅಂತ ಕೇಳಿದರೆ. ಅಂದರೆ ಇದು ಯಾರ ಶಾಸನ ಅಂತ ಪತ್ತೆ ಹಚ್ಚಬೇಕು. ಆಪ್ಷನ್ 1 ಪಂಪ, ಆಪ್ಷನ್ 2 ನಾಗವರ್ಮ, ಆಪ್ಷನ್ 3 ನಾಗಚಂದ್ರ, ಆಪ್ಷನ್ 4 ಆಂಡಯ್ಯ. ಪಂಪನ ತಮ್ಮ ಆಗಿರುವಂತಹ ಜಿನವಲ್ಲಭ ತನ್ನ ಅಣ್ಣನ ಜೀವನ ಚರಿತ್ರೆ ಹಾಗೆ ಪಂಪನ ತಾಯಿಯ ತವರೂರನ್ನು ವರ್ಣನೆ ಮಾಡಿರುವಂತಹ ಶಾಸನ ಈ ಕುರ್ಕ್ಯಾಲ ಶಾಸನ, ಅಥವಾ ಇದನ್ನು ಜಿನವಲ್ಲಭನ ಶಾಸನ ಅಂತಲೂ ಸಹ ಕರೀತಾರೆ. ಹಾಗಾಗಿ ಕುರ್ಕ್ಯಾಲ ಶಾಸನ ಇವರ ಇತಿವೃತ್ತಾಂತವನ್ನು ಬೆಳಕು ಚೆಲ್ಲುತ್ತದೆ. ಅಂದರೆ ಈ ಕುರ್ಕ್ಯಾಲ ಶಾಸನ ಯಾರ ಜೀವನದ ಮೇಲೆ ಬೆಳಕು ಚೆಲ್ಲುತ್ತೆ? ಪಂಪ ಕವಿ. ಆಪ್ಷನ್ 1 ಪಂಪ. ನೆಕ್ಸ್ಟ್ 126ನೇ ಪ್ರಶ್ನೆ, ಸಿಂಹಾವಲೋಕನ ಕ್ರಮದಲ್ಲಿ ರಚಿಸಿದ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ಶಾಂತಿ ಪುರಾಣ, ಆಪ್ಷನ್ 2 ಸಾಹಸ ಭೀಮ ವಿಜಯ, ಆಪ್ಷನ್ 3 ವಿಕ್ರಮಾರ್ಜುನ ವಿಜಯ, ಆಪ್ಷನ್ 4 ಅಜಿತ ಪುರಾಣ. ಈ ಪ್ರಶ್ನೆಗೆ ಆಪ್ಷನ್ಸೇ ಬೇಡ, ಯಾಕಂದರೆ ರನ್ನಕವಿ ಸಿಂಹಾವಲೋಕನ ಕ್ರಮದಲ್ಲಿ ಬರೆದಿರುವಂಥ ಕೃತಿ ಯಾವುದು ಅಂತಂದರೆ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ. ಆಪ್ಷನ್ 2 ಸಾಹಸ ಭೀಮ ವಿಜಯ ಸರಿಯಾದಂಥ ಉತ್ತರ. ಇನ್ನು ಶಾಂತಿನಾಥ ಪುರಾಣ ಬರೆದಿರೋದು ಯಾರು? ಶಾಬೂಜಿ ಅಂತ ಹೇಳಿದೆ ಅಲ್ವಾ. ಪೊನ್ನಕವಿ ಬರೆದಿರುವಂಥ ಕೃತಿಗಳು ಶಾಬೂಜಿ. ಶಾಂತಿನಾಥ ಪುರಾಣ, ಭುವನೈಕ್ಯ ರಾಮಾಭ್ಯುದಯ, ಹಾಗೆ ಜಿ ಅಂದರೆ ಜಿನಾಕ್ಷರ ಮಾಲೆ, ಶಾಬೂಜಿ ಅನ್ನೋ ಟ್ರಿಕ್ಸ್ ಹೇಳಿದ್ದೆ ಪೊನ್ನಕವಿಯದು. ಇನ್ನು ನೆಕ್ಸ್ಟ್ 3ನೇ ಆಪ್ಷನ್ನು ವಿಕ್ರಮಾರ್ಜುನ ವಿಜಯ. ಪಂಪಕವಿ ಬರೆದಿರುವಂತಹ ಕೃತಿ ವಿಕ್ರಮಾರ್ಜುನ ವಿಜಯ. ನೆಕ್ಸ್ಟ್ ಅಜಿತ ಪುರಾಣ, ಇದು ರನ್ನಕವಿ ಬರೆದಿರುವಂತಹ ಕೃತಿ ಅಜಿತ ಪುರಾಣ. ಮುಂದಿನ ಪ್ರಶ್ನೆ 127ನೇ ಪ್ರಶ್ನೆ, ದೊರೆಕೊಂಡುದು ನಿನಗೆ ಪಾತಕಂ ಬಾಲವದಂ. ಈ ಮಾತು ಯಾರು ಯಾರಿಗೆ ಹೇಳಿದ್ದು? ಆಪ್ಷನ್ 1 ಅಶ್ವತ್ಥಾಮ ದುರ್ಯೋಧನ, ಆಪ್ಷನ್ 2 ಅಶ್ವತ್ಥಾಮ ಭೀಮ, ಆಪ್ಷನ್ 3 ದುರ್ಯೋಧನ ಅಶ್ವತ್ಥಾಮ, ಆಪ್ಷನ್ 4 ಭೀಮ ಅಶ್ವತ್ಥಾಮ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ದುರ್ಯೋಧನ ಅಶ್ವತ್ಥಾಮ.
ಬಹಳ ಕೋಪದಲ್ಲಿ ಅಶ್ವತ್ಥಾಮ ಪ್ರತಿಪಾಂಡವರನ್ನು ಕೊಂದು ದುರ್ಯೋಧನನ ಹತ್ರ ಬರ್ತಾನಲ್ವಾ, ಆವಾಗ ಅಯ್ಯೋ ಮೂರ್ಖುಂತರ ಹೋಗಿ ನೀನು ಪಾಂಡವರನ್ನು ಕೊಲ್ತೀನಿ ಅಂದ್ಬಿಟ್ಟು ಪ್ರತಿಪಾಂಡವರನ್ನು ಅವರ ಮಕ್ಕಳನ್ನು ಕೊಂದು ಬಂದಿದೆಯಲ್ಲ, ನಿನಗೆ ಖಂಡಿತವಾಗ್ಲೂ ಬಾಲವಧೆಯ ಒಂದು ಶಾಪ ಅಂಟ್ಕೊಳ್ಳುತ್ತೆ ಅಂತ ಹೇಳ್ತಾನೆ. ಹಾಗಾಗಿ ಆಪ್ಷನ್ 3 ದುರ್ಯೋಧನ ಅಶ್ವತ್ಥಾಮನಿಗೆ ಹೇಳ್ತಾ ಇರೋದು, ದೊರೆಕೊಂಡುದು ನಿನಗೆ ಪಾತಕಂ ಬಾಲವಧಂ ಅನ್ನೋ ಒಂದು ವಾಕ್ಯ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 128ನೇ ಪ್ರಶ್ನೆ. ತಿರುಕೊಳವಿ ನಾಚಿ ಈ ಪ್ರಸಂಗ ಬರುವಂತಹ ಚಂಪು ಕಾವ್ಯ ಯಾವುದು ಅಂತ ಕೇಳಿದರೆ ಆಪ್ಷನ್ 1 ರಾಜಶೇಖರ ವಿಲಾಸ, ಆಪ್ಷನ್ 2 ಕರ್ನಾಟಕ ಕಾದಂಬರಿ, ಆಪ್ಷನ್ 3 ದಶಕುಮಾರ ಚರಿತೆ, ಆಪ್ಷನ್ 4 ಜಾತಕ ತಿಲಕ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ರಾಜಶೇಖರ ವಿಲಾಸ. ಮುಂದಿನ ಪ್ರಶ್ನೆ 129ನೇ ಪ್ರಶ್ನೆ. ತಿರುಮಲಾರ್ಯನ ಕೃತಿ ಯಾವುದು ಅಂತ ಕೇಳಿದರೆ ಆಪ್ಷನ್ 1 ಅಪ್ರತಿಮ ವೀರಚರಿತೆ, ಆಪ್ಷನ್ 2 ಕುಮಾರ ರಾಮಚರಿತೆ, ಆಪ್ಷನ್ 3 ಪ್ರೌಢದೇವರಾಯನ ಕಾವ್ಯ, ಆಪ್ಷನ್ 4 ಕಂಠೀರವ ನರಸರಾಜ ವಿಜಯ. ತಿರುಮಲಾರ್ಯ ಬರೆದಿರುವಂಥ ಕೃತಿ ಯಾವುದು ಹೇಳಿ? ಚಿಕ್ಕದೇವರಾಜ ಅಂತ ಶುರುವಾಗುತ್ತಲ್ಲ, ಅದೆಲ್ಲ ಇವರೇ ಬರೆದಿರೋದು. ಚಿಕ್ಕದೇವರಾಜ ವಿಜಯ, ಚಿಕ್ಕದೇವರಾಯ ವಂಶಾವಳಿ, ಚಿಕ್ಕದೇವರಾಯ ಶತಕ, ಅಪ್ರತಿಮ ವೀರಚರಿತೆ, ಇದು ತಿರುಮಲಾರ್ಯ ಬರೆದಿರುವಂಥ ಕೃತಿ. ಇಲ್ಲಿ ಕೊಟ್ಟಿರೋದು ಯಾವುದು? ಅಪ್ರತಿಮ ವೀರಚರಿತೆ ಕೊಟ್ಟಿದ್ದಾರಲ್ಲ, ಆಪ್ಷನ್ 1 ಇದೇ ಸರಿಯಾದಂಥ ಉತ್ತರ. ಮಿಕ್ಕಿರುವಂಥ ಆಪ್ಷನ್ಸ್ಗಳನ್ನ ನೋಡಿ. ಕಂಠೀರವ ನರಸರಾಜ ವಿಜಯ ಇದನ್ನು ಬರೆದಿರೋರು ಗೋವಿಂದ ವೈದ್ಯ, ಪ್ರೌಢದೇವರಾಯ ಕಾವ್ಯ ಕೃತಿಯನ್ನು ಬರೆದಿರೋರು 2ನೇ ದೇವರಾಯ, ಕುಮಾರ ರಾಮಚರಿತೆ ಬರೆದಿರೋರು ನಂಜುಂಡ ಕವಿ. ನೆಕ್ಸ್ಟ್ 130ನೇ ಪ್ರಶ್ನೆ. ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯಿತು ಎಂಬ ವಚನ ಇರುವುದು ಆಪ್ಷನ್ 1 ಬಸವಣ್ಣ, ಆಪ್ಷನ್ 2 ಅಲ್ಲಮಪ್ರಭು, ಆಪ್ಷನ್ 3 ಚನ್ನಬಸವಣ್ಣ, ಆಪ್ಷನ್ 4 ದೇವರ ದಾಸಿಮಯ್ಯ ಅಥವಾ ಜೇಡರ ದಾಸಿಮಯ್ಯ. ಜ್ವರವಿಡಿದ ಬಾಯಿಗೆ ನೊರೆವಾಲ ಒಲಿವುದೇ, ಎಳ್ಳು ಇಲ್ಲದ ಗಾಣದಲ್ಲಿ ಎಣ್ಣೆಯುಂಟೆ, ಬರು ಶಟುಗನ ಭಕ್ತಿ ದಿಟವೆಂದು ಮೆಚ್ಚಲು ಬೇಡ, ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯಿತು ರಾಮನಾಥ. ನೋಡಿ ಎಷ್ಟು ಚೆನ್ನಾಗಿದೆ ವಚನ ಅಲ್ವಾ. ಈ ವಚನ ಬರೆದವರು ಯಾರು ಅಂತ ಅಂದರೆ ರಾಮನಾಥ ಅನ್ನೋ ಅಂಕಿತವನ್ನು ಇಟ್ಕೊಂಡಿರುವಂತಹ ಜೇಡರ ದಾಸಿಮಯ್ಯ. ಆಪ್ಷನ್ 4 ದೇವರ ದಾಸಿಮಯ್ಯ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 131ನೇ ಪ್ರಶ್ನೆ. ನೀ ಮಾಯೆ ನೀ ಮುಕ್ತಿ ಜಪ ತಪ ವ್ರತವೇಕೆ ನೀನೇ ಇರೆ, ಈ ಮಾತನ್ನು ಹೇಳಿದವರು ಯಾರು ಅಂತ ಕೇಳಿದರೆ ಆಪ್ಷನ್ 1 ಬಬ್ರುವಾಹನ, ಆಪ್ಷನ್ 2 ಚಿತ್ರಾಂಗದ, ಆಪ್ಷನ್ 3 ಅರ್ಜುನ, ಆಪ್ಷನ್ 4 ಮದನ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಅರ್ಜುನ. ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಜುನ ಹೇಳ್ತಾ ಇರುವಂಥ ಮಾತು. ಮುಂದಿನ ಪ್ರಶ್ನೆ 132ನೇ ಪ್ರಶ್ನೆ. ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯದ ಛಂದೋರೂಪ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ 1 ಸರಳ ರಗಳೆ, ಆಪ್ಷನ್ 2 ರಗಳೆ, ಆಪ್ಷನ್ 3 ಮಹಾರಗಳೆ, ಆಪ್ಷನ್ 4 ಏಳೆ. ಇದಕ್ಕೆ ಸರಿ ಉತ್ತರ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯದ ಛಂದೋರೂಪ ಸರಳ ರಗಳೆ. ಸರಳ ರಗಳೆಯಲ್ಲಿ ಕುವೆಂಪು ಅವರು ಈ ಒಂದು ಕೃತಿಯನ್ನು ಬರೆದಿದ್ದಾರೆ. ಮುಂದಿನ ಪ್ರಶ್ನೆ 133ನೇ ಪ್ರಶ್ನೆ. ಷಟ್ಪದಿಯ ಲಕ್ಷಣವನ್ನು ಮೊದಲು ಹೇಳಿದವನು ಆಪ್ಷನ್ 1 ನಾಗಚಂದ್ರ, ಆಪ್ಷನ್ 2 ನಾಗವರ್ಮ, ಆಪ್ಷನ್ 3 ನಾಗಾರ್ಜುನ, ಆಪ್ಷನ್ 4 ನಾಗರಾಜ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ನಾಗವರ್ಮ. ಯಾಕಂದರೆ 1ನೇ ನಾಗವರ್ಮ ಬರೆದಿರುವಂತಹ ಛಂದೋಂಬುದಿ ಅನ್ನೋ ಕೃತಿ ಕನ್ನಡದ ಮೊಟ್ಟ ಮೊದಲ ಛಂದೋ ಗ್ರಂಥ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಇದರಲ್ಲಿ ಕನ್ನಡದ ವಿಷಯ ಜಾತಿಗಳಿಗೆ ಸಂಬಂಧಪಟ್ಟಂತೆ ಛಂದೋ ಜಾತಿಗಳಲ್ಲಿ ಅಕ್ಕರ, ಚೌಪದಿ, ಗೀತಿಕೆ, ಏಳೆ, ತ್ರಿಪದಿ, ಉತ್ಸಾಹ, ಷಟ್ಪದಿ, ಅಕ್ಕರಿಕೆ ಇವುಗಳನ್ನ ಒಟ್ಟು 10 ಕನ್ನಡ ವಿಷಯ ಜಾತಿಗಳು ಅಂತ ಹೇಳ್ತಾರೆ. ಈ ಛಂದೋ ಜಾತಿಗಳ ಅರ್ಥವನ್ನು ಲಕ್ಷಣದ ಮೂಲಕ ವಿವರವಾಗಿ ವಿಸ್ತಾರವಾಗಿ ಹೇಳಿದಂಥ ಕೀರ್ತಿ ನಮ್ಮ ನಾಗವರ್ಮನಿಗೆ ಸಲ್ಲುತ್ತೆ. ಹಾಗಾಗಿ ಷಟ್ಪದಿಯ ಲಕ್ಷಣವನ್ನು ಮೊದಲು ಹೇಳಿದವನು ಯಾರು ಅಂತಂದರೆ ಆಪ್ಷನ್ 2 ನಾಗವರ್ಮ. ನೆಕ್ಸ್ಟ್ 134ನೇ ಪ್ರಶ್ನೆ. ಕೋಣನೆರಡುಂ ಹೋರೆ ಗಿಡುವಿಂಗೆ ಮಿತ್ತು ಎಂಬ ಮಾತು ರಾಘವಾಂಕನ ಈ ಕೃತಿಯದು ಅಂತ ಹೇಳಿದ್ದಾರೆ. ಆಪ್ಷನ್ 1 ಹರಿಶ್ಚಂದ್ರ ಕಾವ್ಯ, ಆಪ್ಷನ್ 2 ಸೋಮನಾಥ ಚರಿತ್ರೆ, ಆಪ್ಷನ್ 3 ವೀರೇಶ ಚರಿತೆ, ಆಪ್ಷನ್ 4 ಶರಭ ಚಾರಿತ್ರ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ 1 ಹರಿಶ್ಚಂದ್ರ ಕಾವ್ಯ. ಮುಂದಿನ ಪ್ರಶ್ನೆ 135ನೇ ಪ್ರಶ್ನೆ. ತೊರವೆ ರಾಮಾಯಣ ಕೃತಿಗೆ ಮೂಲವಾದುದು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ರಾಮ ಮಾನಸ ಚರಿತ, ಆಪ್ಷನ್ 2 ವಾಲ್ಮೀಕಿ ರಾಮಾಯಣ, ಆಪ್ಷನ್ 3 ಶ್ರೀ ರಾಮಾಯಣ ದರ್ಶನಂ, ಆಪ್ಷನ್ 4 ಮಂದಾರ ರಾಮಾಯಣ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ವಾಲ್ಮೀಕಿ ರಾಮಾಯಣ. ಕುಮಾರ ವಾಲ್ಮೀಕಿ ಬರೆದಿರುವಂತಹ ಈ ತೊರವೆ ರಾಮಾಯಣ ಅನ್ನೋ ಕೃತಿ ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದೆ. ಮುಂದಿನ ಪ್ರಶ್ನೆ 136ನೇ ಪ್ರಶ್ನೆ. ತ್ರಿಪುರ ದಹನ ಸಾಂಗತ್ಯ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 ರತ್ನಾಕರ ವರ್ಣಿ, ಆಪ್ಷನ್ 2 ನಂಜುಂಡ, ಆಪ್ಷನ್ 3 ಕುಮುದೇಂದು, ಆಪ್ಷನ್ 4 ಶಿಶುಮಾಯಣ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ಶಿಶುಮಾಯಣ. ತ್ರಿಪುರ ದಹನ ಸಾಂಗತ್ಯದ ಜೊತೆಗೆ ಅಂಜನಾ ಚರಿತ್ರೆ ಅನ್ನೋ ಕೃತಿಯನ್ನು ಸಹ ಬರೀತಾರೆ. ಯಾರು? ಶಿಶುಮಾಯಣ. ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನ ನೋಡಿ. ರತ್ನಾಕರ ವರ್ಣಿ ಇವರು ಭರತೇಶ ವೈಭವ ಅನ್ನೋ ಕೃತಿಯನ್ನು ಬರೀತಾರೆ. ನಂಜುಂಡ ಕವಿ ಕುಮಾರ ರಾಮನ ಕಥೆ ಅನ್ನೋ ಕೃತಿಯನ್ನು ಬರೀತಾರೆ. ಕುಮುದೇಂದು ಅವರು ಕುಮುದೇಂದು ರಾಮಾಯಣ ಅನ್ನೋ ಕೃತಿಯನ್ನು ಬರೀತಾರೆ. ಮುಂದಿನ ಪ್ರಶ್ನೆ 137ನೇ ಪ್ರಶ್ನೆ. ರಾಮನಾಥ ಚರಿತ್ರೆ
ಕಾವ್ಯದ ಕೇಂದ್ರ ವಸ್ತು ಏನು ಅಂತ ಕೇಳಿದರೆ ಆಪ್ಷನ್ 1 ಗಂಡಿನ ಚಾಪಲ್ಯ, ಆಪ್ಷನ್ 2 ವಿಷಮ ದಾಂಪತ್ಯ, ಆಪ್ಷನ್ 3 ಸರಸ ದಾಂಪತ್ಯ, ಆಪ್ಷನ್ 4 ರಾಜ್ಯದಾಹ. ಕೃತಿಯ ಹೆಸರು ಸ್ವಲ್ಪ ಬೇರೆ ಥರ ಕೊಟ್ಟಿದ್ದಾರೆ, ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಯಾಕಂದರೆ ನಂಜುಂಡ ಕವಿ ಬರೆದಿರುವಂತಹ ಕುಮಾರರಾಮನ ಕತೆ ಈ ಕೃತಿಯಾಗಿದೆ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ 2 ವಿಷಮ ದಾಂಪತ್ಯ. ಕುಮಾರರಾಮ ಚರಿತ್ರೆಯನ್ನು ರಾಮನಾಥ ಚರಿತ್ರೆ ಅಂತಲೂ ಸಹ ಕರೀತಾರೆ, ಇದು ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟ್ 138ನೇ ಪ್ರಶ್ನೆ. ಕುವರನಾದೊಡೆ ಬಂದ ಗುಣವೇನದರಿಂದ ಕುವರಿಯಾದೊಡೆ ಕುಂದೇನು, ಈ ಮಾತನ್ನು ಹೇಳಿದವರು ಯಾರು ಅಂತ ಕೇಳಿದರೆ ಆಪ್ಷನ್ 1 ಶೃಂಗಾರಮ್ಮ, ಆಪ್ಷನ್ 2 ಹೆಳವನಕಟ್ಟೆ ಗಿರಿಯಮ್ಮ, ಆಪ್ಷನ್ 3 ಸಂಚಿ ಹೊನ್ನಮ್ಮ, ಆಪ್ಷನ್ 4 ನಂಜುಂಡ ಕವಿ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಸಂಚಿ ಹೊನ್ನಮ್ಮ ಬರೆದಿರುವಂತಹ ಹದಿಬದೆಯ ಧರ್ಮಾನ ಕೃತಿಯಲ್ಲಿ ಈ ಥರ ಸಾಲುಗಳನ್ನ ಬರೆದಿದ್ದಾರೆ. ಕುವರನಾದೊಡೆ ಬಂದ ಗುಣವೇನದರಿಂದ ಕುವರಿಯಾದೊಡೆ ಕುಂದೇನು. ಮುಂದಿನ ಪ್ರಶ್ನೆ 139ನೇ ಪ್ರಶ್ನೆ. ವಿರೂಪಾಕ್ಷ ಪಂಡಿತನ ಕೃತಿ ಮತ್ತು ಅದರ ಛಂದೋರೂಪ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ 1 ಬಸವ ಪುರಾಣ ಭಾಮಿನಿ ಷಟ್ಪದಿ, ಆಪ್ಷನ್ 2 ಚನ್ನಬಸವ ಪುರಾಣ ವಾರ್ಧಕ ಷಟ್ಪದಿ, ಆಪ್ಷನ್ 3 ಚನ್ನಬಸವ ಪುರಾಣ ಕುಸುಮ ಷಟ್ಪದಿ, ಆಪ್ಷನ್ 4 ಬಸವ ಪುರಾಣ ಶರ ಷಟ್ಪದಿ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ 2 ಚನ್ನಬಸವ ಪುರಾಣ ವಾರ್ಧಕ ಷಟ್ಪದಿ. ಹಾಗೆ ಮೊದಲನೇ ಆಪ್ಷನ್ ನೋಡಿ, ಬಸವ ಪುರಾಣ ಭಾಮಿನಿ ಷಟ್ಪದಿ. ಇದು ಕರೆಕ್ಟಾಗೇ ಇದೆ, ಆದರೆ ಇದನ್ನು ಬರೆದಿರೋರು ವಿರೂಪಾಕ್ಷ ಪಂಡಿತ ಅಲ್ಲ, ಬದಲಾಗಿ ಭೀಮಕವಿಯ ಕೃತಿ ಬಸವ ಪುರಾಣ, ಅದು ಭಾಮಿನಿ ಷಟ್ಪದಿಯಲ್ಲಿದೆ. ವಿರೂಪಾಕ್ಷ ಪಂಡಿತನ ಕೃತಿ ಚನ್ನಬಸವ ಪುರಾಣ, ಅದು ವಾರ್ಧಕ ಷಟ್ಪದಿಯಲ್ಲಿದೆ. 140ನೇ ಪ್ರಶ್ನೆ. ಗಿಡಿಗಿಡಿ ಜಂತ್ರಂ ಮಿಡಿಮಿಡಿ ನೇತ್ರಂ ಎಂಬ ಉಲ್ಲೇಖ ಇರುವ ಗ್ರಂಥ ಯಾವುದು ಅಂತ ಕೇಳಿದರೆ ಆಪ್ಷನ್ 1 ಆದಿಪುರಾಣ, ಆಪ್ಷನ್ 2 ಶಾಂತಿ ಪುರಾಣ, ಆಪ್ಷನ್ 3 ಕವಿರಾಜ ಮಾರ್ಗ, ಆಪ್ಷನ್ 4 ವಡ್ಡಾರಾಧನೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 4 ವಡ್ಡಾರಾಧನೆ. ನೆಕ್ಸ್ಟ್ 141ನೇ ಪ್ರಶ್ನೆ. ತ್ರಿಷಷ್ಟಿ ಲಕ್ಷಣ ಮಹಾಪುರಾಣವನ್ನು ಬರೆದವರು ಯಾರು ಅಂತ ಕೇಳಿದರೆ ಆಪ್ಷನ್ 1 ರನ್ನ, ಆಪ್ಷನ್ 2 ಪಂಪ, ಆಪ್ಷನ್ 3 ಚಾಮುಂಡರಾಯ, ಆಪ್ಷನ್ 4 ಪೊನ್ನ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅನ್ನೋ ಕೃತಿಯನ್ನು ಬರೆದಿರೋರು ಚಾವುಂಡರಾಯ. ಮುಂದಿನ ಪ್ರಶ್ನೆ 142ನೇ ಪ್ರಶ್ನೆ. ಓ ಕಾಲಪುರುಷಂಗೆ ಗುಣಮಣ ಮಿಲ್ಲಂ ಗಡ ಎಂದು ಆರಂಭವಾಗುವ ಕಾವ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ 1 ಮಿತ್ರವಿಂದ ಗೋವಿಂದ, ಆಪ್ಷನ್ 2 ಅದ್ಭುತ ರಾಮಾಯಣ, ಆಪ್ಷನ್ 3 ಮುದ್ರಾ ಮಂಜೂಷ, 4 ಶ್ರೀ ರಾಮಾಶ್ವಮೇಧಂ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 4 ಶ್ರೀ ರಾಮಾಶ್ವಮೇಧಂ ಮುದ್ರಣ ಕವಿ ಬರೆದಿರುವಂತಹ ಕೃತಿ. ಮುಂದಿನ ಪ್ರಶ್ನೆ 143ನೇ ಪ್ರಶ್ನೆ. ಭಿನ್ನಂ ದ್ವಿಧ ಸ್ವಭಾವೋಕ್ತಿರ್ ವಕ್ರೋಕ್ತಿಶ್ಚೇತಿ ವಾಗ್ಮಯ ಎಂಬುದು ಇವರ ಹೇಳಿಕೆ ಅಂತ ಹೇಳಿದ್ದಾರೆ. ಆಪ್ಷನ್ 1 ದಂಡಿ, ಆಪ್ಷನ್ 2 ಮಮ್ಮಟ, ರುದ್ರಟ, ಲೊಲಟ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 1 ದಂಡಿ. ನಾನು ಕಾವ್ಯಮೀಮಾಂಸೆ ಭಾಗ ಮಾಡಬೇಕಾದ್ರೆ ಹೇಳಿದೆ, ಸ್ವಭಾವೋಕ್ತಿ ಅಂತ ಬಂತು ಅಂದರೆ ಅದಕ್ಕೆ ದಂಡಿ ಅಂತ ಹಾಕಬೇಕು ಅಂತ ಅಲ್ವಾ. ಈ ಸ್ವಭಾವೋಕ್ತಿಯನ್ನು ಹೇಳಿರೋರೇ ದಂಡಿ ಕವಿ, ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ದಂಡಿ. ಮುಂದಿನ ಪ್ರಶ್ನೆ 144ನೇ ಪ್ರಶ್ನೆ. ಭರತ ಹೇಳಿದ ರಸಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ 1 9, ಆಪ್ಷನ್ 2 8, 4 6. ನೋಡಿ, ರಸಗಳ ಸಂಖ್ಯೆ ಒಟ್ಟು 9 ಅಂತ ಬರ್ತವೆ, ನವರಸಗಳು ಅಂತ. ಆದರೆ ಭರತ ಹೇಳಿದ್ದು 8 ರಸಗಳು: ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ. ಇದು ರಸ ಪ್ರಭೇದಗಳು, ಒಟ್ಟು 8 ಬರ್ತವೆ. ಶಾಂತರಸ ಹೇಳಿದ್ದು ಯಾರು ಅಂತಂದರೆ ಉದ್ಭಟ ಕವಿ ಶಾಂತರಸವನ್ನು ಹೇಳ್ತಾರೆ. ಉದ್ಭಟ ಹೇಳಿರುವಂತಹ ಶಾಂತರಸವನ್ನು ಸೇರಿಸ್ಕೊಂಡು ಒಟ್ಟು 9 ರಸಗಳಾಗುತ್ತೆ. ಆದರೆ ಭರತ ಹೇಳಿದಂತಹ ರಸಗಳ ಸಂಖ್ಯೆ ಒಟ್ಟು 8. ಮುಂದಿನ ಪ್ರಶ್ನೆ 145ನೇ ಪ್ರಶ್ನೆ. 2 ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ತಿಳಿಸುವುದು. ಆಪ್ಷನ್ 1 ಉಪಮ, ಆಪ್ಷನ್ 2 ರೂಪಕ, ಆಪ್ಷನ್ 3 ಯಮಕ, ಆಪ್ಷನ್ 4 ದೀಪಕ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಉಪಮ, ಆಪ್ಷನ್ 1. 2 ವಸ್ತುಗಳಿಗಿರುವಂತಹ ಸಾದೃಶ್ಯ ಅಂತ ಬಂತು ಅಂತಂದರೆ ಅಲಂಕಾರದಲ್ಲಿ ಅದು ಉಪಮ ಅಲಂಕಾರ ಆಗುತ್ತೆ. ನೆಕ್ಸ್ಟು 146ನೇ ಪ್ರಶ್ನೆ. ವೈದರ್ಭಿ, ಪಾಂಚಾಲಿ, ಗೌಡಿ ಇವು ಬರುವಂತಹ ಪ್ರಸ್ಥಾನ ಯಾವುದು ಅಂತ ಕೇಳಿದರೆ ವೈದರ್ಭಿ ರೀತಿ, ಪಾಂಚಾಲಿ ರೀತಿ, ಗೌಡಿ ರೀತಿ ಅಲ್ವಾ. ಹಾಗಾಗಿ ಇದು ರೀತಿ ಪ್ರಸ್ಥಾನದಲ್ಲಿ ಬರುವಂತಹ ಒಂದು ಪ್ರಭೇದಗಳು, ರೀತಿಯ ಪ್ರಭೇದಗಳು. ಇದನ್ನು ಹೇಳಿದವರು ಯಾರು ಅಂತಂದರೆ ವಾಮನ ಕವಿ. ವಾಮನ ಕವಿಯನ್ನ ರೀತಿ ಪ್ರಸ್ಥಾನದ ಪ್ರತಿಪಾದಕ ಅಂತ ಕರೀತಾರೆ. ಮತ್ತೊಂದು ಬರುತ್ತೆ ಲಾಟಿಯ ರೀತಿ ಅಂತ, ಇದನ್ನು ಕೊಟ್ಟವರು ರುದ್ರಟ ಕವಿ. ಇವೆಲ್ಲವನ್ನ ಒಟ್ಟಾಗಿಸಿ ವೈದರ್ಭಿ, ಗೌಡಿ, ಪಾಂಚಾಲಿ, ಲಾಟಿಯ ಒಟ್ಟು ರೀತಿಯಲ್ಲಿ 4 ವಿಧಗಳು ಬರ್ತವೆ. ಮಿಕ್ಕಿರುವಂಥ ಆಪ್ಷನ್ಸ್ಗಳನ್ನ ನೋಡಿ. ಆಪ್ಷನ್ 1 ಧ್ವನಿ, ಇಲ್ಲಿ ವ್ಯಂಗ್ಯಾರ್ಥ, ವಾಚ್ಯಾರ್ಥ, ಲಕ್ಷಣಾವೃತ್ತಿ ಹಾಗೆ ಗುಣೀಭೂತ ವ್ಯಂಗ್ಯ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ನೆಕ್ಸ್ಟ್ ಅಲಂಕಾರಗಳಲ್ಲಿ ಉಪಮ, ರೂಪಕ ಯಾವೆಲ್ಲ ಅಲಂಕಾರಗಳು ಬರ್ತವಲ್ಲ ಅದೆಲ್ಲ ಇಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ನೆಕ್ಸ್ಟ್ ರಸಗಳಲ್ಲಿ ರಸ ಪ್ರಭೇದಗಳು, ರಸವಿಜ್ಞಗಳು, ಜೊತೆಗೆ ಭರತ ಹೇಳಿರುವಂತಹ ರಸಸೂತ್ರ. ಓಕೆನಾ. ನೆಕ್ಸ್ಟ್ 147ನೇ ಪ್ರಶ್ನೆ. ಅನುಭಾವ ಎಂದರೆ ಆಪ್ಷನ್ 1 ಸಾಮಾಜಿಕ, ಆಪ್ಷನ್ 2 ಪುರಾಣ ಪಾತ್ರ, ಆಪ್ಷನ್ 3 ವಿಶಿಷ್ಟ ಭಾವ, ಆಪ್ಷನ್ 4 ರಂಗದ ಮೇಲಿನ ನಟ.
ಇದ್ಯಾವ ಪ್ರಶ್ನೆ ಅಂತ ಕನ್ಫ್ಯೂಸ್ ಆಗಬೇಡಿ. ರಸನಿಷ್ಪತ್ತಿಯಲ್ಲಿ ಅನುಕಾರ್ಯ ಅನುಕರ್ತ ಅಂತ ಒಂದು ಸ್ವಲ್ಪ ಹೇಳಿದೆ ಅಲ್ವಾ, ಯಾರಲ್ಲಿ ರಸದ ಉತ್ಪತ್ತಿ ಆಗುತ್ತೆ ಅಂತ, ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಇದು, ಅನುಭಾವ ಅಂತ. ಪುರಾಣ ಪಾತ್ರದ ಕಥಾಪುರುಷರ ಒಂದು ಕ್ಯಾರೆಕ್ಟರನ್ನು ತನ್ನದೇ ಅನ್ನೋ ರೀತಿಯಲ್ಲಿ ಅಭಿನಯ ಮಾಡ್ತಾರಲ್ಲ, ಆ ಭಾವನೆಗಳನ್ನು ತನ್ನದೇ ಆಗಿರುವಂಥ ಭಾವನೆಗಳ ಮೂಲಕ ಹೊರಹೊಮ್ಮಿಸೋದು ಯಾರು ಅಂತಂದರೆ ಅದು ನಟರು ಅಲ್ವಾ. ಹಾಗಾಗಿ ಅನುಭಾವ ಅಂತಂದರೆ ರಂಗದ ಮೇಲಿನ ನಟ ಅಂತ ಕರಿಬೋದು. ಇದ್ರ ಹೆಸರನ್ನ ಒಂದ್ಸಲ ನೋಡಿ, ಅನುಭಾವ. ಬೇರೆಯವರ ಭಾವನೆಗಳನ್ನ ಅವನದೇ ಅನ್ನೋ ರೀತಿಯಲ್ಲಿ, ನಂದೇ ಅನ್ನೋ ರೀತಿಯಲ್ಲಿ ಅಭಿನಯ ಮಾಡುವಂತಹ ವ್ಯಕ್ತಿಯನ್ನು ನಾವು ನಟ ಅಂತ ಕರಿತೀವಿ. ಅಭಿನಯಿಸುವಂತಹ ಒಂದು ಕಲೆಯನ್ನು ನಾವು ನಟನೆ ಅಂತ ಕರಿತೀವಲ್ಲ, ಹಾಗಾಗಿ ಅನುಭಾವ ಅಂತ ಅಂದರೆ ರಂಗದ ಮೇಲಿನ ನಟ ಅಂತ ಕರೆಸ್ಕೊಳ್ಳುತ್ತೆ. ಮುಂದಿನ ಪ್ರಶ್ನೆ 148ನೇ ಪ್ರಶ್ನೆ. ಚಿತ್ರತುರಗ ನ್ಯಾಯದ ವ್ಯಾಖ್ಯಾನಕಾರ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 ಭಟ್ಟಲೊಲ್ಲಟ, ಆಪ್ಷನ್ 2 ಶ್ರೀ ಶಂಕುಕ, ಆಪ್ಷನ್ 3 ಧನಿಕ, ಆಪ್ಷನ್ 4 ಭಟ್ಟನಾಯಕ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 2 ಶ್ರೀ ಶಂಕುಕ. ಇಲ್ಲಿ ಶಂಕುಕ ಚಿತ್ರತುರಗ ನ್ಯಾಯವನ್ನು ಏನಕ್ಕೆ ಹೇಳಿರೋದು ಹೇಳಿ, ರಸನಿಷ್ಪತ್ತಿ ಯಾರಲ್ಲಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಹಾಗೆ ನಾಟಕ ಮತ್ತು ಸಾಮಾಜಿಕರಿಗೆ ಇರುವಂಥ ಸಂಬಂಧ ಏನು ಅನ್ನೋದನ್ನು ಈ ಒಂದು ಚಿತ್ರತುರಗ ನ್ಯಾಯ ಹೇಳುತ್ತೆ. ಮುಂದಿನ ಪ್ರಶ್ನೆ 149ನೇ ಪ್ರಶ್ನೆ. ದೇಶ ಕಾಲ ವಿಶೇಷಾವೇಶ ಎಂಬುದು ಇದರ ಪರಿಭಾಷೆ ಅಂತ ಕೇಳಿದ್ದಾರೆ. ಆಪ್ಷನ್ 1 ಧ್ವನಿ, ಆಪ್ಷನ್ 2 ರಸಗಳು, ಆಪ್ಷನ್ 3 ರೀತಿ, ಆಪ್ಷನ್ 4 ಸಪ್ತವಿಜ್ಞಗಳು. ಈ ದೇಶ ಕಾಲ ವಿಶೇಷಾವೇಶ ಅನ್ನೋದು ಆಪ್ಷನ್ 4 ಸಪ್ತವಿಜ್ಞಗಳಿಗೆ ಸಂಬಂಧಪಟ್ಟಿದ್ದು. ಮುಂದಿನ ಪ್ರಶ್ನೆ 150ನೇ ಪ್ರಶ್ನೆ. ವಿವಾಹ ಪ್ರವೃತ್ತ ಭೃತ್ಯಾನುಯಾಯಿ ರಾಜವತ್ ಸಾದೃಶ್ಯ ಬರುವುದು. ಆಪ್ಷನ್ 1 ವ್ಯಂಜನ ವೃತ್ತಿ, ಆಪ್ಷನ್ 2 ಅಭಿಧಾ ವೃತ್ತಿ, ಆಪ್ಷನ್ 3 ಗುಣೀಭೂತ ವ್ಯಂಗ್ಯ, ಆಪ್ಷನ್ 4 ಲಕ್ಷಣಾವೃತ್ತಿ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 3 ಗುಣೀಭೂತ ವ್ಯಂಗ್ಯ. ಸ್ನೇಹಿತರೆ, ಇಲ್ಲಿವರೆಗೆ ನಾವು 2012ರ PU ಉಪನ್ಯಾಸಕ ನೇಮಕಾತಿಗೆ ಸಂಬಂಧಪಟ್ಟಂತೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿದ್ದೀವಿ. ನಾನು ಹೇಳಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.